ಯಾವ ಶ್ರೀ ವಿಚಾರಸಾಗರ ಗ್ರಂಥದಲ್ಲಿ ಏಳನೇ ತರಂಗದಲ್ಲಿ ಗ್ರಂಥಕರ್ತರಾದ ಸಾಧು ಶ್ರೀ ನಿಶ್ಚಲ ದಾಸಜಿಯವರು ಏನು ತಿಳಿಸ್ಕೊಡ್ತೇವಂತ ಪ್ರತಿಜ್ಞೆ ಮಾಡಿದ್ರಪ್ಪ ಅಂತ ಕೇಳಿದ್ರೆ, ಜೀವನ್ಮುಕ್ತಿ ವಿಧೇ ಮುಕ್ತಿ ವರ್ಣನವನ್ನು ತಿಳಿಸ್ಕೊಡ್ತೇವಂತ ಪ್ರತಿಜ್ಞೆ ಮಾಡಿದ್ದಾರೆ. ಅದರಲ್ಲಿ ನಿನ್ನಿನ ದಿವಸ ನಾವು ಎಷ್ಟನೇ ಅಂಕ ನೋಡ್ಕೊಂಡು ಬಂದೇವಪ್ಪ ಅಂತ ಕೇಳಿದ್ರೆ 472ನೇ ಅಂಕ. 4ನೇದಾದ ರಸಸ್ವಾದದ ಅರ್ಥವು ಈ ಪ್ರಕಾರವಿರುತ್ತದೆ. ಯಾಕಂದ್ರೆ ನಿರ್ವಿಕಲ್ಪ ಸಮಾಧಿಯನ್ನು ಹಚ್ಚಿಕೊಂಡು ಕುಂಡ್ರಬೇಕಂತ ಅನ್ನೋರಿಗೆ 4 ವಿಘ್ನಗಳು ಬಂದು ಏನು ಮಾಡ್ತಾವಪ್ಪ ಅಂತ ಕೇಳಿದ ಪ್ರತಿಬಂಧಕವನ್ನು ಮಾಡ್ತಾವ. 4 ವಿಘ್ನಗಳು ಯಾವಪ್ಪ ಅಂತ ಕೇಳಿದ್ರೆ ಲಯ, ವಿಕ್ಷೇಪ, 3ನೇದ್ದು ಕಷಾಯ, 4ನೇದ್ದು ರಸಸ್ವಾದ. ಇವತ್ತಿನ ದಿವಸ ಈ ರಸಸ್ವಾದದ ಅರ್ಥವು ಈ ಪ್ರಕಾರವಿರುತ್ತದೆ ಅಂತ ತಿಳಿಸಿಕೊಡೋರದರ. ಯೋಗಿಗೆ ಬ್ರಹ್ಮಾನಂದದ ಅನುಭವ ಉಂಟಾಗಿ, ಯೋಗಿ ಅಂದರೆ ಜ್ಞಾನಿಗೆ ಬ್ರಹ್ಮಾನಂದದ ಅನುಭವವನ್ನು ಉಂಟಾಗಿ ವಿಕ್ಷೇಪ ರೂಪ ದುಃಖವು ನಿವೃತ್ತಿಯಾದ ಅನುಭವ ಉಂಟಾಗುತ್ತದೆ. ಮತ್ತು ಒಂದು ವೇಳೆ ದುಃಖವು ನಿವೃತ್ತಿಯಾಗುವುದರಿಂದಲೂ ಕೂಡ ಆನಂದ ಉಂಟಾಗುತ್ತದೆ. ಹೇಗೆಂದರೆ ಉದಾಹರಣೆ ಕೊಡ್ತಾರೆ, ಭಾರವನ್ನು ಹೊತ್ತುಕೊಂಡು ಹೋಗುವ ಪುರುಷನ ಭಾರವನ್ನು ಇಳಿಸುವುದರಿಂದ ಒಬ್ಬ ಭಾಳ ವಜ್ಜಿ ಹೊತ್ಕೊಂಡು ಹೊಂಟನ. ಅವಾಗ ಅವನು ವಜ್ಜಿ ಸ್ವಲ್ಪ ಇಳಿಸಿದ ಕೂಡಲೇ ಏನತ್ತನೋ, ಸುಖ ಆನಂದ ಆಯ್ತು ನೋಡಪ್ಪ ಅಂತನವ. ಅದರಂತೆ ಭಾರವನ್ನು ಹೊತ್ತಿಕೊಂಡು ಹೋಗುವ ಪುರುಷನ ಭಾರವನ್ನು ಇಳಿಸುವುದರಿಂದ ಅವನಿಗೆ ಆನಂದ ಉಂಟಾಗುತ್ತದೆ. ಅಲ್ಲಿ ಅವನ ಆನಂದಕ್ಕೆ ಬೇರೆ ಯಾವ ವಿಷಯವೂ ಕಾರಣವಾಗಿರುವುದೇ ಇಲ್ಲ. ಮತ್ತೇನೆಂದರೆ, ಭಾರದಿಂದ ಉಂಟಾದ ದುಃಖವು ನಿವೃತ್ತಿಯಾಗುವುದರಿಂದಲೇ ಅವನು ನನಗೀಗ ಆನಂದವಾಯಿತು ಎಂದು ಹೇಳುತ್ತಾನೆ. ಆದ್ದರಿಂದ ದುಃಖದ ನಿವೃತ್ತಿಯು ಕೂಡ ಹೇಗೆ ಆನಂದಕ್ಕೆ ಕಾರಣವಾಗಿರುತ್ತದೆಯೋ ಹಾಗೆ ಯೋಗಿಗಾದರೂ ಕೂಡ ಸಮಾಧಿಯಲ್ಲಿ ವಿಕ್ಷೇಪದಿಂದ ಉಂಟಾದ ದುಃಖದ ನಿವೃತ್ತಿಯಾಗುವುದರಿಂದಲೇ ಯಾವ ಆನಂದ ಉಂಟಾಗುತ್ತದೆ ಅದರ ಅನುಭವವು ರಸಸ್ವಾದವೆಂದು ಹೇಳಲ್ಪಡುತ್ತದೆ. ಆ ಅನುಭವ ಅಷ್ಟಾಯ್ತಲ್ಲ, ಅದಕ್ಕೆ ರಸಸ್ವಾದ. ಒಂದು ವೇಳೆ ದುಃಖ ನಿವೃತ್ತಿ ಜನ್ಯವಾದ ಆನಂದದ ಅನುಭವದಿಂದಲೇ, ಏನು ದುಃಖ ನಿವೃತ್ತಿ ಆದ ಕೂಡಲೇ ಆನಂದ ಆಗ್ತದಲ್ಲ, ಆನಂದದ ಅನುಭವದಿಂದಲೇ ಯೋಗಿಗೆ ಅಲಂ ಬುದ್ಧಿ ಅಂದ್ರೆ ಎಷ್ಟೇ ಸಾಕು ನನಗೆ ಆನಂದ ಆಯಿತು ಅಂತ ತೃಪ್ತಿ ಉಂಟಾದರೆ, ಅವನಿಗೆ ಅಷ್ಟಕ್ಕೆ ತೃಪ್ತಿ, ಅವ ತೃಪ್ತ ಆದಂದ್ರೆ ಸಕಲ ಉಪಾಧಿ ರಹಿತವಾದ ಬ್ರಹ್ಮಾನಂದ ಏನ್ರಿ, ಸಕಲ ಉಪಾಧಿ ರಹಿತವಾದ ಬ್ರಹ್ಮಾನಂದಾಕಾರ ವೃತ್ತಿಯು ಅಭಾವವಾಗುವುದರಿಂದ ಇನ್ನು ಅವನಿಗೆ ಉಪಾಧಿ ರಹಿತವಾದ ಆನಂದ ಪ್ರಾಪ್ತ ಆಗಿಲ್ಲ. ಎಷ್ಟಕ್ಕೆ ಸಾಕು ಅಂತಂದ್ರೆ ಏನಾಗ್ತದದು, ಸಮಾಧಿಯಲ್ಲಿ ಅದರ ಅನುಭವ ಉಂಟಾಗುವುದಿಲ್ಲ. ಏನಂತಾರ್ರಿ, ಸಮಾಧಿಯಲ್ಲಿ ಅದರ ಅನುಭವ ಉಂಟಾಗುವುದಿಲ್ಲ. ಯಾವುದು, ಇನ್ನೂ ಉಪಾಧಿ ರಹಿತವಾದ ಆನಂದನ ಸಿಕ್ಕಿಲ್ಲ ಅವನಿಗೆ. ಆ ವಿಕ್ಷೇಪ ರೂಪ ದುಃಖ ನಿವೃತ್ತಿ ಆದ ಕೂಡಲೇ ಆನಂದ ನಿಷೇಧ. ಆದ್ದರಿಂದ ದುಃಖ ನಿವೃತ್ತಿ ಜನ್ಯವಾದ ಆನಂದದ ಅನುಭವ ರೂಪ ರಸಸ್ವಾದವಾದರೂ ಕೂಡ ಸಮಾಧಿಯಲ್ಲಿ ವಿಘ್ನವಾಗಿರುತ್ತದೆ. ಅದು ಸಹಿತಲ್ಲಿ ಏನಾಯ್ತು, ಆ ರಸಸ್ವಾದ ಅದು ಒಂದು ವಿಘ್ನ. ಯಾಕಂದ್ರೆ ವಿಕ್ಷೇಪ ರೂಪ ದುಃಖ ನಿವೃತ್ತಿ ಆದ ಕೂಡಲೇ ಅಷ್ಟೇ ಆನಂದ ಆಗ್ಯದ, ಇನ್ನ ಸಕಲ ಉಪಾಧಿ ರಹಿತವಾದ ಆನಂದಿನ ಪ್ರಾಪ್ತ ಆಗಿಲ್ಲ. ಅಷ್ಟಕ್ಕೆ ಈ ವಿಕ್ಷೇಪ ರೂಪ ದುಃಖ ನಿವೃತ್ತಿ ಆದ ಕೂಡಲೇ ಏನು ಆನಂದ ಆಗ್ಯದ ಅಷ್ಟಕ್ಕೆ ಸಾಕಂತಂದ್ರೆ
ಇದನ್ನು ಒಂದು ಏನು ಈ ರಸಸ್ವಾದ ಸಹಿತ ಅಲ್ಲೇ ವಿಘ್ನ. ಯಾಕೆ ಉಪಾಧಿ ರಹಿತ ಆನಂದಿನ ಅವನಿಗೆ ಪ್ರಾಪ್ತ ಆಗಿಲ್ಲ. ಅದೇನಾಯ್ತ್ರಿ, ಇದು ಕೂಡ ಸಮಾಧಿಯಲ್ಲಿ ವಿಘ್ನವಾಗಿರುತ್ತದೆ. ಇಷ್ಟಕ್ಕೆ ಬಿಟ್ಟನಂದ್ರೆ ಇನ್ನು ಬಯಸದ ವಸ್ತು ಇನ್ನು ಪ್ರಾಪ್ತವಾಗುವುದಿದ್ದರು ಏನಂತಾರೆ, ಬಯಸದ ವಸ್ತು ಇನ್ನು ಪ್ರಾಪ್ತವಾಗದಿದ್ದರೂ ಕೂಡ ವಿರೋಧಿಯ ನಿವೃತ್ತಿಯಾಗುವುದರಿಂದಲೇ. ಏನು ವಿರೋಧಿಯಾಗಿತ್ತದಕ್ಕೆ? ವಿಕ್ಷೇಪ. ಆ ನಿವೃತ್ತಿ ಆಗುವುದರಿಂದಲೇ ಆನಂದವು ಉತ್ಪತ್ತಿಯಾಗುತ್ತದೆ ಎಂಬುದರಲ್ಲಿ ಅನ್ಯ ದೃಷ್ಟಾಂತವು ಕೊಡ್ತಾರೊಂದು. ಹೇಗೆಂದರೆ, ಪೃಥ್ವಿಯಲ್ಲಿ ನಿಧಿ ಇದೆ. ಅದೇನು ಏನು ದುಃಖ ಕೊಡ್ತಿತ್ತಲ್ಲ ವಿಕ್ಷೇಪ, ಆ ವಿಕ್ಷೇಪ ನಿವೃತ್ತಿ ಆಗುತ್ತಲೇ ಏನು ಆನಂದ ತೋರ್ತದಲ್ಲ, ಅಷ್ಟಕ್ಕೆ ಅಲಂಬುದ್ಧಿ, ಅಷ್ಟಕ್ಕೆ ಸಾಕು ಒಂದಂದ್ರೆ ಅದನ್ನು ಒಂದು ಆ ರಸಸ್ವಾದನು ಸಹಿತ ಅಲ್ಲಿ ವಿಘ್ನ ಅಂತ ಹೇಳಿದ್ರು. ಅದಕ್ಕೆ ಒಂದು ದೃಷ್ಟಾಂತ ಕೊಟ್ಟು ಹೇಳಿತಾರೆ. ಏನಂತ ಹೇಳ್ತಾರಪ್ಪ ಅಂತ ಕೇಳಿದ್ರೆ, ಅನ್ಯ ದೃಷ್ಟಾಂತವು ಹೇಗೆಂದರೆ, ಪೃಥ್ವಿಯಲ್ಲಿ ನಿಧಿ ಇದೆ, ಆದರೆ ಆ ನಿಧಿಯು ಅತ್ಯಂತ ಘೋರವಾದ ಸರ್ಪದಿಂದ ರಕ್ಷಿತವಾಗಿರುತ್ತದೆ. ಯಾರೋ ಹೆಂಡೆ ಹೂಗಳಿಟ್ಟಾರ ಹಿಂದೆ ಎಂದು, ಅದರ ಕಾವಲಕ್ಕಾಗಿಲ್ಲೊಂದು ವಿಷಕಾರಿ ಸರ್ಪ ಅದಕ್ಕೆ ಅಲ್ಲಿ ರಕ್ಷಣಕ್ಕಾಗಿ ಅದು. ಅಂಥ ಪ್ರಸಂಗದಲ್ಲಿ ನಿಧಿ ಪ್ರಾಪ್ತಿಯಾಗುವುದಕ್ಕಿಂತ ಪೂರ್ವದಲ್ಲಿ ನಿಧಿ ಪ್ರಾಪ್ತಿಗೆ ವಿರೋಧಿಯಾದ ಯಾವ ಸರ್ಪವು, ಅದು ಅಂಜನಚ್ಚಿ ನೋಡಿದ್ರು ಇಲ್ಲಿ ಇಂಥ ನಿಧಿ ಆದಂತ ಗೊತ್ತಾಯ್ತು, ಅದು ಹಡ್ಡಲಕ್ಕೆ ಹೋದ್ರೂ ಸರ್ಪ ಬಂತು. ಆ ಸರ್ಪವು ಹೊಡೆದು ಹೋಗದ್ರೆ ಅದಕ್ಕೆ ಸರ್ಪವು ನಿವೃತ್ತಿ ಆದದ್ದಾದರೆ ಆನಂದ ಉಂಟಾಗುತ್ತದೆ. ಏನದು ಭಯ ಹಾಕ್ಲಿಕ್ಕತ್ತಿತ್ತದ ಸರ್ಪ. ಆ ಸರ್ಪ ಹೊಡೆದ ಕೂಡಲೇ ಏನಾಯ್ತು, ಆ ಸರ್ಪ ನಿವೃತ್ತಿ ಆದ ಕೂಡಲೇ ಅಲ್ಲೊಂದು ಥರದ ಆನಂದ ಆಯ್ತು. ಭಯ ಹೋಯ್ತಲ್ಲ, ಆನಂದ ಉಂಟಾಗುತ್ತದೆ. ಆದರೆ ಸರ್ಪ ನಿವೃತ್ತಿಯ ಆನಂದದಲ್ಲಿಯೇ ಒಂದು ವೇಳೆ ಅಲಂಬುದ್ಧಿ ಉಂಟಾದರೆ, ಅಲಂ ಅಂದ್ರೆ ಇಷ್ಟು ಸಾಕು, ಆ ಸರ್ಪ ಏನು ಭಯ ಕೊಡ್ತಿತ್ತು, ಆ ಸರ್ಪ ನಿವೃತ್ತಿ ಆದ ಕೂಡಲೇ ಏನು ಆನಂದ ಆಯ್ತು, ಅಷ್ಟಕ್ಕೆ ಅಲಂಬುದ್ಧಿ ಆದರೆ, ಯಾಕೆ ಇನ್ನ ಹಂಡೆ ಸಿಕ್ಕಿಲ್ಲ, ಅಲ್ಲಿ ಏನು ಭಯ ಹಾಕಲ್ಕತ್ತಿತ್ತು, ಆ ಸರ್ಪ ನಿವೃತ್ತಿ ಆಯ್ತು. ನಿವೃತ್ತಿ ಆದ ಕೂಡಲೇ ಅಲ್ಲಿ ಏನು ಆನಂದ ಆಯ್ತು, ಅಷ್ಟಕ್ಕೆ ಸಾಕಂದಂದ್ರೆ ಮುಂದಿನ ಕಾರ್ಯವು ತ್ಯಾಗವಾಗುವುದರಿಂದ. ಯಾಕೆ ಹಂಡೆ ಸಿಕ್ಕಿಲ್ಲಿನ ಆ ನಿಧಿ ಪ್ರಾಪ್ತಿಯ ಪರಮಾನಂದವು ಹೇಗೆ ಪ್ರಾಪ್ತವಾಗುವುದಿಲ್ಲವೋ, ಇನ್ನ ಬಂಗಾರ ಸಿಕ್ಕ ಬಳಕ ಅದು ಪ್ರಾಪ್ತ ಆಗ್ತಿತ್ತು, ಆ ಹಂಡೆ ಅಂತೂ ಸಿಕ್ಕಿಲ್ಲ. ಅದರಂತೆ ಅದ್ವೈತ ಬ್ರಹ್ಮರೂಪವೆಂಬುದು ನಿಧಿ ಇದೆ. ಇಲ್ಲಿ ಯಾವುದು ದ್ರಾಷ್ಟಾಂತದೊಳಗ ಅದ್ವೈತ ಬ್ರಹ್ಮರೂಪವೆಂಬುದು ನಿಧಿ ಇದೆ. ಆದರೆ ದೇಹಾದಿ ಅನಾತ್ಮ ಪದಾರ್ಥಗಳ ಪ್ರತೀತಿ ರೂಪವಾದ ವಿಕ್ಷೇಪ ರೂಪವೆಂಬ ಸರ್ಪವಿರುತ್ತದೆ. ಇಲ್ಲಿ ಸರ್ಪವುದು ವಿಕ್ಷೇಪ ರೂಪ. ಆ ವಿಕ್ಷೇಪ ರೂಪ ಸರ್ಪವು ನಿವೃತ್ತಿಯಾಗುವುದರಿಂದ, ಆ ವಿಕ್ಷೇಪ ರೂಪ ಸರ್ಪ ನಿವೃತ್ತಿಯಾಗುವುದರಿಂದ ಉತ್ಪತ್ತಿಯಾಗಲ್ಪಟ್ಟ ಯಾವ ಅವಾಂತರ ಆನಂದ ರೂಪ, ಅಂತ ಆನಂದ್ರಿ ಅವಾಂತರ ಆನಂದ. ಅವಾಂತರ ಆನಂದ ಅಂದ್ರೆ ಅಮುಖ್ಯವಾದ ಆನಂದ, ಮುಖ್ಯ ಆನಂದ ಅಲ್ಲದನ್ನ. ಅಲ್ಲಿ ಸರ್ಪ ನಿವೃತ್ತಿ ಆಗುವುದರಿಂದ ಅವಾಂತರ ಆನಂದ ರೂಪ ರಸವಿರುವುದು, ಅದರ ಅನುಭವ ಉಂಟಾಗುತ್ತದೆ. ಇಂಥ ಈ ರಸದ ಆಸ್ವಾದವು ನಿಧಿರೂಪವಾದ ಅದ್ವೈತ ಬ್ರಹ್ಮವು ಪ್ರಾಪ್ತವಾಗುವುದರಿಂದ ಉಂಟಾಗುವ ಮಹದಾನಂದಕ್ಕೆ ಪ್ರತಿಬಂಧಕ ವಾಗೋಣದರಿಂದ ಏನಾಯ್ತದು, ಅದು ಅಷ್ಟಕ್ಕೆ ಅಲಂಬುದ್ಧಿ ಆಯ್ತಂದ್ರೆ ಅಲ್ಲಿ ಪ್ರತಿಬಂಧಕ, ಮಹಾದಾನಂದ ಇನ್ನೂ ಪ್ರಾಪ್ತ ಆಗಿಲ್ಲ, ಅದಕ್ಕೆ ಪ್ರತಿಬಂಧಕ ಉಂಟಾಗುವುದರಿಂದ
ಇದು ವಿಘ್ನವೆಂದು ಹೇಳಲ್ಪಡುತ್ತದೆ. ಏನದು? ಆ ವಿಕ್ಷೇಪ ರೂಪ ನಿವೃತ್ತಿ ಆದ ಕೂಡಲೇ ಏನು ಆನಂದ ಆಗ್ತದಲ್ಲ, ಅಷ್ಟಕ್ಕೆ ಸಾಕಂದ್ರೆ ಅದನ್ನು ಏನಪ್ಪ ರಸಸ್ವಾದ ಸಹಿತ ಅಲ್ಲಿ ಅದು ವಿಘ್ನ ಆಗ್ತದೆ. ಇನ್ನು ಮಹಾದಾನಂದಿನ ಪ್ರಾಪ್ತ ಆಗಿಲ್ಲ. ದುಃಖ ನಿವೃತ್ತಿ ಆದ ಕೂಡಲೇ ಏನು ಆನಂದ ಆಗ್ತದೆ, ಅಷ್ಟಕ್ಕೆ ಸಾಕಂದ್ರೆ ಅಲಂ ಬುದ್ಧಿ ಆಯ್ತಂದ್ರೆ ಅಲ್ಲಿ ಆ ಮಹಾದಾನಂದಕ್ಕಿದು ಈ ರಸಸ್ವಾದ ಪ್ರತಿಬಂಧಕ ಅಂದ್ರೆ ವಿಘ್ನ. ಅದಕ್ಕೆ ವಿಘ್ನವೆಂದು ಹೇಳಲ್ಪಡುತ್ತದೆ. ಅಥವಾ ಈ ರಸಸ್ವಾದದ ಮತ್ತು ಬೇರೆ ಅರ್ಥವು ಈ ಪ್ರಕಾರ ಇರುತ್ತದೆ. ಏನಂದ್ರೆ ನಿರ್ವಿಕಲ್ಪ ಸಮಾಧಿಯ ನಂತರ ಏನ್ರಿ ಎಲ್ಲಿ ಅದರಂತೆ ಸವಿಕಲ್ಪ ಸಮಾಧಿಯ ನಂತರ ನಿರ್ವಿಕಲ್ಪ ಸಮಾಧಿ ಇರುತ್ತದೆ. ಮೊದಲ ಸವಿಕಲ್ಪ ಸಮಾಧಿ ಆ ನಂತರ ಏನದ ನಿರ್ವಿಕಲ್ಪ ಸಮಾಧಿ ಇರುತ್ತದೆ. ಮತ್ತು ಸವಿಕಲ್ಪ ಸಮಾಧಿಯಲ್ಲೇ ತ್ರಿಪುಟಿಯು ತೋರುತ್ತದೆ. ಆದ್ದರಿಂದ ಸವಿಕಲ್ಪ ಸಮಾಧಿಯ ಆನಂದವು ಹ್ಯಾಂಗದಪ್ಪ ಅಂತ ಕೇಳಿದ್ರೆ ತ್ರಿಪುಟಿ ರೂಪ ಉಪಾಧಿ ಸಹಿತವಾಗಿರೋಣದರಿಂದ ಸೋಪಾಧಿಕವೆಂದು ಹೇಳಲ್ಪಡುತ್ತದೆ. ಆದರೆ ನಿರ್ವಿಕಲ್ಪ ಸಮಾಧಿಯಲ್ಲಿ ತ್ರಿಪುಟಿಯು ತೋರುವುದಿಲ್ಲ. ನಿರ್ವಿಕಲ್ಪ ಸಮಾಧಿಯಲ್ಲಿ ತ್ರಿಪುಟಿ ತೋರಂಗಿಲ್ಲ. ಆದ್ದರಿಂದ ನಿರುಪಾಧಿಕ ಆನಂದವು ನಿರ್ವಿಕಲ್ಪ ಸಮಾಧಿಯಲ್ಲೇ ಇರುತ್ತದೆ. ಈ ರೀತಿಯಿಂದ ಸವಿಕಲ್ಪ ಸಮಾಧಿಯ ಆನಂತರ ನಿರ್ವಿಕಲ್ಪ ಸಮಾಧಿಯು ಆರಂಭವಾಗುವ ಕಾಲದಲ್ಲಿಯೂ ಕೂಡ ಸವಿಕಲ್ಪ ಸಮಾಧಿಯಿಂದುಂಟಾದ ಸೋಪಾಧಿಕ ಆನಂದವನ್ನು ತ್ಯಾಗ ಮಾಡುವುದಿಲ್ಲ. ಅದು ತ್ಯಾಗ ಮಾಡುವುದಿಲ್ಲ, ಅದು ಸೋಪಾಧಿಕ ಆನಂದ. ಮತ್ತೇನೆಂದರೆ ಪುನಃ ಅದನ್ನೇ ಅನುಭವ ಮಾಡುತ್ತಾನೆ. ಏನು ಸೋಪಾಧಿಕ ಆನಂದ ಆಗಿತ್ತಲ್ಲ ಅದುವೇ ಪುನಃ ಅನುಭವ ಮಾಡುತ್ತಾನೆ. ಇದಕ್ಕೆ ರಸಸ್ವಾದವೆಂದು ಹೇಳುತ್ತಾರೆ. ಯಾಕಾದು ಸವಿಕಲ್ಪ ಬಿಟ್ಟಕ್ರ ನಿರ್ವಿಕಲ್ಪ ಪ್ರಾಪ್ತ ಆಗ್ತದೆ. ಅದನ್ನೇ ಹಿಡ್ಕೊಂಡು ಕೂತಿ ಅಂದ್ರೆ ಏನಾಗ್ತದದು? ಇದಕ್ಕೆ ರಸಸ್ವಾದವೆಂದು ಹೇಳುತ್ತಾರೆ. ಆದ್ದರಿಂದ ವಿಕ್ಷೇಪ ನಿವೃತ್ತಿಯಿಂದ ಉಂಟಾಗುವ ಆನಂದದ ಅನುಭವವು ರಸಸ್ವಾದವೆಂದು ಹೇಳಲ್ಪಡುತ್ತದೆ. ಆ ಎರಡೂ ಪ್ರಕಾರದ ರಸಸ್ವಾದವು ನಿರ್ವಿಕಲ್ಪ ಸಮಾಧಿಯ ಪರಮಾನಂದವನ್ನು ಅನುಭವಿಸಲಿಕ್ಕೆ ವಿರೋಧಿಯಾಗಿರುವುದರಿಂದ, ನೋಡ್ರಿ, ಪರಮಾನಂದವನ್ನು ಅನುಭವಿಸಲಿಕ್ಕೆ ಇರೋಣದರಿಂದ ಏನದು ಆ ರಸಸ್ವಾದ ಏನು ಸವಿಕಲ್ಪ ಸಮಾಧಿ ಮೊದಲಿತ್ತಲ್ಲ ಅದು ಮುಂದಿನ ನಿರ್ವಿಕಲ್ಪ ಸಮಾಧಿಗೆ ಅದು ಏನಾಗ್ತದೆ? ವಿಘ್ನ. ಅದು ರಸಸ್ವಾದದು ವಿಘ್ನ ಆಗ್ತದೆ. ನಿರ್ವಿಕಲ್ಪ ಸಮಾಧಿಯ ಪರಮಾನಂದವನ್ನು ಅನುಭವಿಸಲಿಕ್ಕೆ ವಿರೋಧಿಯಾಗಿರುವುದರಿಂದ ವಿಘ್ನವಾಗಿರುತ್ತದೆ. ಆದ್ದರಿಂದ ರಸಸ್ವಾದವನ್ನು ಕೂಡ ತ್ಯಾಗ ಮಾಡಬೇಕು. ಏನಲ್ಲಿ ಸವಿಕಲ್ಪ ಸಮಾಧಿ ಮೊದಲಿತ್ತಲ್ಲ ಅದನ್ನು ಬಿಡಬೇಕಮ್ಮ. ಅಷ್ಟಕ್ಕೆ ಸಾಕಂದೆ ಅಂದ್ರೆ ಮುಂದಿನ ನಿರುಪಾಧಿಕ ಆನಂದಕ್ಕದು ಏನಾಗ್ತದೆ? ಪ್ರತಿಬಂಧಕ ಆಗ್ತದೆ. ಅದನ್ನು ಬಿಟ್ಟು ಇದನ್ನು ಮುಂದೆ ಮತ್ತೆಷ್ಟು ಪ್ರಯತ್ನ ಮಾಡಬೇಕಮ್ಮ, ತ್ಯಾಗ ಮಾಡಬೇಕು. ಈ ಪ್ರಕಾರವಾಗಿ ನಿರ್ವಿಕಲ್ಪ ಸಮಾಧಿಯಲ್ಲಿ 4 ವಿಘ್ನಗಳು ಉಂಟಾಗುತ್ತವೆ. ನಿರ್ವಿಕಲ್ಪ ಸಮಾಧಿ ಪ್ರಾಪ್ತ ಆದ ಬಳಿಕಲ್ಲ, ಆ ಸಮಾಧಿ ಸಾಧಿಸುವ ಮುನ್ನ ಏನಾಗ್ತದೆ? ವಿಘ್ನಗಳು ಉಂಟಾಗುತ್ತವೆ. ಆ 4 ವಿಘ್ನಗಳು ನಿರ್ವಿಕಲ್ಪ ಸಮಾಧಿಯ ಆರಂಭದಲ್ಲಿಯೇ ಉಂಟಾಗುತ್ತವೆ. ಸಮಾಧಿ ಸ್ಥಿತಿ ಆದ ಬಳಿಕಲ್ಲ, ಸಮಾಧಿ ಎಲ್ಲಿ? ಸಮಾಧಿಯ ಆರಂಭದಲ್ಲಿ ಅಂದರೆ ಪೂರ್ವದಲ್ಲಿ ಉಂಟಾಗುತ್ತವೆ. ಇನ್ನು 473ರಲ್ಲಿ ಏನು ಹೇಳ್ತಾರೆ? ಜ್ಞಾನಿಗೆ ಬಾಹ್ಯ ಪ್ರವೃತ್ತಿಯ ಅಸಂಭವ ಎಂದು ಮಾಡಿರುವ ಆಕ್ಷೇಪದ ಸಮಾಪ್ತಿ
ಹಿಂದೆ 475ನೇ ಅಂಕದಲ್ಲಿ ಮಾಡಿದ್ರು ನೋಡ್ರಿ. ಏನು ಮಾಡಿದ್ರು? ಜ್ಞಾನಿಯು ಸಮಾಧಿಯ ಹಾಗೂ ಶರೀರ ನಿರ್ವಾಹಕ್ಕಿಂತಲೂ ಅಧಿಕವಾಗಿ ಪ್ರವೃತ್ತಿ ಆಗಬಾರದು. ಅವ ಶರೀರ ನಿರ್ವಾಹಕ ಉಣೋದು ಭಿಕ್ಷಾನ್ನ ಅಷ್ಟೇ, ಮಲಗೋದು ನಿದ್ದೆ ಮಾಡೋದು ಅಷ್ಟರದೊಳಗೆ ಅವ ಪ್ರವೃತ್ತಿ ಆಗಬೇಕು, ಅಧಿಕ ಪ್ರವೃತ್ತಿ ಆಗಬಾರದು ಅಂತ ಹಿಂಗೆ ಅವ ಶಂಕ ಮಾಡಿದ್ದ ಪೂರ್ವ ಪಕ್ಷಿ. ಜ್ಞಾನಿಯು ಸಮಾಧಿ ಹಾಗೂ ಶರೀರ ನಿರ್ವಾಹಕ್ಕಿಂತಲೂ ಅಧಿಕವಾಗಿ ಪ್ರವೃತ್ತಿ ಆಗಬಾರದೆಂಬ ನೇಮದ ಬಗ್ಗೆ ಏನು ಆಕ್ಷೇಪ ಮಾಡಿದ ಅದು ಈಗ ಏನು ಮಾಡ್ತಾರೆ? ಸಮಾಪ್ತಿ ಮಾಡ್ತಾರೆ. ಜ್ಞಾನಿಗೆ ಬಾಹ್ಯ ಪ್ರವೃತ್ತಿಯ ಅಸಂಭವ ಎಂದು ಮಾಡಿರುವ ಆಕ್ಷೇಪದ ಸಮಾಪ್ತಿಯು ಸಾವಧಾನದಿಂದ 4 ವಿಘ್ನಗಳನ್ನು ನಿರೋಧಿಸಿ ಏನು ಮಾಡ್ಬೇಕವರು? ಆ ಯೋಗಿ ಪುರುಷ ಸಾವಧಾನದಿಂದ 4 ವಿಘ್ನಗಳನ್ನು ನಿರೋಧಿಸಿ ಸಮಾಧಿಯಲ್ಲಿ ವಿದ್ವಾನನು ಅಂದರೆ ಜ್ಞಾನಿಯು ಪರಮಾನಂದವನ್ನು ಅನುಭವ ಮಾಡುತ್ತಾನೆ. ಅವನಿಗೆ ಜೀವನ್ಮುಕ್ತನೆಂದು ಹೇಳುತ್ತಾರೆ. ಜೀವನ್ಮುಕ್ತ ಅಂದ್ರೆ ಯಾರಿಗಂತಾರಪ್ಪ ಅಂತ ಕೇಳಿದ್ರೆ ಹೇಳ್ತಾರೆ ಅವರು, ಸಾವಧಾನದಿಂದ 4 ವಿಘ್ನಗಳನ್ನು ನಿರೋಧಿಸಿ, ಏನು ಇದ್ದವಲ್ಲ ಅವರು ಲಯ, ವಿಕ್ಷೇಪ, ಕಷಾಯ, ರಸಸ್ವಾದವೆಂಬ 4 ವಿಘ್ನಗಳನ್ನು ನಿರೋಧಿಸಿ ಸಮಾಧಿಯಲ್ಲಿ ವಿದ್ವಾನನು ಅಂದರೆ ಜ್ಞಾನಿಯು ಪರಮಾನಂದವನ್ನು ಅನುಭವ ಮಾಡುತ್ತಾನೆ. ಅವನಿಗೆ ಜೀವನ್ಮುಕ್ತನೆಂದು ಹೇಳುತ್ತಾರೆ. ಅವನಿಗೆ ಏನನ್ಬೇಕು? ಜೀವನ್ಮುಕ್ತ. ಈ ರೀತಿಯಾಗಿ ಸಮಾಧಿಯಿಂದ ಜ್ಞಾನಿಯ ಚಿತ್ತವು ನಿರಾಲಂಬ ಅಂದ್ರೆ ಆಶ್ರಯರಹಿತವಾಗಿರುವುದಿಲ್ಲ. ಪ್ರಾರಬ್ಧ ಬಲದಿಂದ ಯಾವಾಗ ಸಮಾಧಿಯಿಂದ ಉತ್ಥಾನವಾಗುತ್ತಾನೆಯೋ, ಆ ಉತ್ಥಾನ ಆಗಬೇಕಾದ್ರೂ ಸಹಿತ ಪ್ರಾರಬ್ಧದಿಂದಲೇ. ಸುಷುಪ್ತಿಯಿಂದ ಹೇಳಬೇಕಾದ್ರೂ ಪ್ರಾರಬ್ಧದಿಂದಲೇ. ಏನಂತಾರೆ? ಪ್ರಾರಬ್ಧ ಬಲದಿಂದ ಯಾವಾಗ ಸಮಾಧಿಯಿಂದ ಉತ್ಥಾನವಾಗುತ್ತಾನೆಯೋ ಆವಾಗಲೂ ಕೂಡ ಸಮಾಧಿಯಲ್ಲಿ ಯಾವ ಪರಮಾನಂದವನ್ನು ಅನುಭವ ಮಾಡಿರುತ್ತಾನೆಯೋ ಅದರ ಸ್ಮೃತಿಯ ಉಂಟಾಗುತ್ತದೆ. ಆದ್ದರಿಂದ ಉತ್ಥಾನ ಕಾಲದಲ್ಲಿ ಕೂಡ ಜ್ಞಾನಿಯ ಚಿತ್ತವು ನಿರಾಲಂಬವಾಗಿರುವುದಿಲ್ಲ ಮತ್ತು ಜ್ಞಾನಿಗೆ ಯಾವ ಭೋಜನಾದಿಗಳಲ್ಲಿ ಪ್ರವೃತ್ತಿ ಉಂಟಾಗುತ್ತದೆಯೋ ನೋಡ್ರಿ, ಜ್ಞಾನಿಗೆ ಯಾವ ಭೋಜನಾದಿಗಳಲ್ಲಿ ಆದಿಂದ್ರೆ ಯಾವುದೇ ವ್ಯವಹಾರ, ಶರೀರ ನಿರ್ವಾಹ ಯಾವುದೇ ವ್ಯವಹಾರ ಇಡ್ರಿ, ಭೋಜನಾದಿಗಳಲ್ಲಿ ಪ್ರವೃತ್ತಿ ಉಂಟಾಗುತ್ತದೆಯೋ ಅದು ಕೇವಲ ಪ್ರಾರಬ್ಧದಿಂದಲೇ ಉಂಟಾಗುತ್ತದೆ. ಅಜ್ಞಾನಿ ಯಾವುದರೊಳಗೆ ಪ್ರವೃತ್ತಿ ಆದರೂ ಸಹಿತ ಯಾವುದಂದ್ರೆ ಪ್ರವೃತ್ತಿ ರೂಪ ಪ್ರಾರಬ್ಧ ಇರಲಿ, ಅದು ನಿವೃತ್ತಿ ರೂಪ ಪ್ರಾರಬ್ಧ ಇರಲಿ, ಪ್ರವೃತ್ತಿ ನಿವೃತ್ತಿನೇ ಇರಲಿ, ನಿವೃತ್ತಿ ಪ್ರವೃತ್ತಿನೇ ಇರಲಿ, ಅದಕ್ಕೆಲ್ಲ ಕಾರಣ ಏನು? ಆರೇಮ್ಮ ಪ್ರಾರಬ್ಧದಿಂದಲೇ ಉಂಟಾಗುತ್ತದೆ. ಅವ ಸ್ವಂತ ತನ್ನ ಇಚ್ಛೆಯಿಂದ ಆಗಂಗಿಲ್ಲ, ತನ್ನ ಪ್ರಯತ್ನದಿಂದ ಆಗಂಗಿಲ್ಲ. ಆ ಪ್ರಾರಬ್ಧದಿಂದ ಏನಾಗ್ತದೆ? ಉಂಟಾಗುತ್ತದೆ. ಆ ಭೋಜನಾದಿ ವ್ಯವಹಾರಗಳಲ್ಲಿ ಆದರೂ ಕೂಡ ಜ್ಞಾನಿಯು ಆಯಾಸ ಪ್ರಾಯಾಸದಿಂದಲೇ ಪ್ರವೃತ್ತಿ ಆಗುತ್ತಾನೆ. ಯಾಕೆಂದರೆ ಭೋಜನಾದಿಗಳಲ್ಲಿಯೇ ಪ್ರವೃತ್ತಿಯಾದರೂ ಕೂಡ ಸಮಾಧಿ ಸುಖಕ್ಕೆ ವಿರೋಧಿಯಾಗಿರುತ್ತದೆ. ಯಾರಿಗೆ ಶರೀರ ನಿರ್ವಾಹಕ್ಕೋಸ್ಕರ ಭೋಜನಾದಿಗಳಲ್ಲಿ ಉಂಟಾಗುವ ಪ್ರವೃತ್ತಿಯೇ ದುಃಖ ರೂಪವಾಗಿ ತೋರುತ್ತಿರುವಾಗ ಅದಕ್ಕಿಂತಲೂ ಅಧಿಕವಾದ ಪ್ರವೃತ್ತಿಗಳಲ್ಲಿ ಏನ್ರಿ ಅದಕ್ಕಿಂತ ಅಧಿಕವಾದ ವಿಷಯಗಳಲ್ಲಿ ಪ್ರವೃತ್ತಿಯಾಗುವುದು ಸಂಭವಿಸುವುದಿಲ್ಲ.
ಈ ರೀತಿಯಿಂದ ಬಹಳಷ್ಟು ಆಚಾರ್ಯರು ಇದೇ ಪಕ್ಷವನ್ನು ಬರೆದಿರುತ್ತಾರೆ. ಏನಂದ್ರೆ ಮತ್ತು ಜೀವನ್ಮುಕ್ತಿಯ ಆನಂದವಾದರೂ ಕೂಡ ಬಾಹ್ಯ ಪ್ರವೃತ್ತಿಯಲ್ಲಿ ಆಗುವುದಿಲ್ಲ. ಏನಂತಾರ್ರಿ? ಜೀವನ್ಮುಕ್ತಿಯ ಆನಂದವಾದರೂ ಕೂಡ ಬಾಹ್ಯ ಪ್ರವೃತ್ತಿ ಆಗುವುದಿಲ್ಲ, ಕಿಂತು ನಿವೃತ್ತಿಯಲ್ಲಿಯೇ ಆಗುತ್ತದೆ. ಅವರು ನಿವೃತ್ತಿಯಲ್ಲೇ ಇರ್ತದ್ರಿ. ಅದು ಜೀವನ್ಮುಕ್ತಿಯ ಸುಖಾರ್ಥಿಯಾದ ಜ್ಞಾನಿಯ ಬಾಹ್ಯ ವಿಷಯಗಳಲ್ಲಿ ಪ್ರವೃತ್ತಿ ಆಗುವುದು ಸಂಭವಿಸುವುದಿಲ್ಲ. ಅಂಕ 455 ಇದೇನ ಹಿಂಗ ಏನು ಸಿದು ಮಾಡಿದ್ ನೋಡ್ರಿ, ಅವ ಶಂಕಾ ಮಾಡಿದ್ದ. ಅಂಕ 455 ಶಂಕಾ ಮಾಡಿದ್ದು ಈಗ 473 ಮಾಡಿದ ಆಕ್ಷೇಪಕ್ಕೆ ಸಮಾಧಾನವನ್ನು ಹೇಳ್ತಾರೆ. 474 ಜ್ಞಾನಿಯು ನಿರಂಕುಶನಿರುತ್ತಾನೆ. ಜ್ಞಾನಿ ಹೆಂಗಿರ್ತಾನಂದ್ರೆ ನಿರಂಕುಶ. ಆನಿಗೆ ಅಂಕುಶ ಇರ್ತದೆ, ಇವರಿಗೆ ಅಂಕುಶ ಅಂದ್ರೆ ಯಾವುದೇ ವೇದದ ಆಜ್ಞೆ ಇವ್ರಿಗೆ ಇರ್ತದನಂದ್ರೆ ಇಲ್ಲ, ಅವೇ ಅಂಕುಶ ಆಜ್ಞೆನೆ. ಜ್ಞಾನಿಯು ನಿರಂಕುಶನಿರುತ್ತಾನೆ ಮತ್ತು ಪ್ರಾರಬ್ಧದಿಂದ ವ್ಯವಹಾರವು ಸಿದ್ಧಿಸುತ್ತದೆ. ಅವ ನಿರಂಕುಶನೇ ಇರ್ತಾನ, ಅವನಿಗೆ ಯಾವ ವೇದಾದಿಗಳು ಆಜ್ಞೆ ಮಾಡ್ತೇವನು, ನೀ ಹಿಂಗೆ ಇರ್ಬೇಕು ಹಂಗಿರ್ಬೇಕು ಅಂತ ಹಿಂಗೆ ಏನಾರೇ ಆಜ್ಞೆ ಮಾಡ್ತೇವನಂದ್ರೆ ಇಲ್ಲ. ಮತ್ತೆ ವ್ಯವಹಾರ ಆಗ್ತದ ಅಂದ್ರೆ ಅದು ಎದರಿಂದಪ್ಪ ಅಂದ್ರೆ ಪ್ರಾರಬ್ಧದಿಂದ ವ್ಯವಹಾರವು ಸಿದ್ಧಿಸುತ್ತದೆ. ಅವ ಏನು ಮಾಡಂಗಿಲ್ಲ, ನಿರಂಕುಶ ಇರ್ತಾನತ್ತೀರಿ, ಮತ್ತೆ ವ್ಯವಹಾರ ಮಾಡ್ತಾರಂದ್ರೆ ಪ್ರಾರಬ್ಧದ. ತಥಾಪಿ ಜ್ಞಾನಿಗೆ ನಿವೃತ್ತಿಯ ನಿಯಮವನ್ನು ಹೇಳುವುದು ಕೂಡ ಸಂಭವಿಸುವುದಿಲ್ಲ. ಏನು ಯದ್ಯಪಿಗಾರ ಮೊದಲು ಮಾಡಿದಲ್ಲ ಅದು, ಅದಕ್ಕಿಗೆ ತಥಾಪಿ ಸಮಾಧಾನ ಏನು ಹೇಳ್ತಾರ್ರಿ? ಜ್ಞಾನಿಗೆ ನಿವೃತ್ತಿಯ ನಿಯಮವನ್ನು ಹೇಳುವುದು ಕೂಡ ಸಂಭವಿಸುವುದಿಲ್ಲ. ಅವ ಪ್ರವೃತ್ತಿ ಆಗಬಾರ್ದು, ನಿವೃತ್ತಿ ಆಗಬೇಕು ಅಂತ ಹಿಂಗೆ ನಿವೃತ್ತಿ ನೇಮ ಹಾಕಿದ್ದವ ಪೂರ್ವ ಪಕ್ಷಿ. ಏನು ಹೇಳ್ತಾರೆ? ನಿವೃತ್ತಿಯ ನಿಯಮವನ್ನು ಹೇಳುವುದು ಕೂಡ ಸಂಭವಿಸುವುದಿಲ್ಲ. ಯಾಕಂದರೆ ನಿವೃತ್ತಿಯಲ್ಲಿ ಆಗಲಿ ಅಥವಾ ಪ್ರವೃತ್ತಿಯಲ್ಲಿ ಆಗಲಿ ವೇದದ ಆಜ್ಞಾರೂಪ ವಿಧಿಯಂತೂ ಜ್ಞಾನಿಗೆ ಇರುವುದೇ ಇಲ್ಲ. ನಿವೃತ್ತಿ ಆಗಲಿ ಪ್ರವೃತ್ತಿ ಆಗಲಿ ಹಿಂಗ ಇರ್ಬೇಕಂತ ವೇದದ ಆಜ್ಞೆ ಇಲ್ಲ. ಜ್ಞಾನಿಯ ವ್ಯವಹಾರದಲ್ಲಿ ಯಾವ ನೇಮವೂ ಇರುವುದಿಲ್ಲವಾದ್ದರಿಂದ ಜ್ಞಾನಿಯು ನಿರಂಕುಶನಿರುತ್ತಾನೆ. ಜ್ಞಾನಿ ವ್ಯವಹಾರಲ್ಲಿ ಯಾವ ನೇಮ ಇಲ್ಲ. ಅವ ಪ್ರವೃತ್ತಿ ಆಗಬೇಕು, ನಿವೃತ್ತಿ ಆಗಬೇಕು, ಹಿಂಗೆ ಯಾವ ನೇಮ ಇಲ್ಲ. ಆತನ ವ್ಯವಹಾರವು ಪ್ರಾರಬ್ಧದಿಂದಲೇ ನಡೆಯುತ್ತದೆ. ಆ ವ್ಯವಹಾರ ಎಲ್ಲ ಆದ್ರೆ ನೇಮ್ ಇಲ್ಲ ಅವನಿಗೆ, ಹಿಂಗೆ ಇರ್ಬೇಕತ್ತೆ ಯಾವ ವೇದ ಆಜ್ಞೆ ಮಾಡ್ತದೆ ಅನ್ನೋದ್ರೆ ಇಲ್ಲ. ಆದ್ರೆ ವ್ಯವಹಾರ ನಡೀತದಲ್ಲ ಅಂದ್ರೆ ಅದು ಪ್ರಾರಬ್ಧ. ತಥಾಪಿ ಮ್ಯಾಗದೇನ್ರಿ? ತಥಾಪಿ ಮ್ಯಾಗ ಜ್ಞಾನಿಗೆ ನಿವೃತ್ತಿಯ ನಿಯಮವನ್ನು ಹೇಳುವುದು ಕೂಡ ಸಂಭವಿಸುವುದಿಲ್ಲ ಅನ್ನೋದ್ರ ಮ್ಯಾಗ 499 ಟಿಪ್ಪಣಿ ಕೊಟ್ಟಾರ ನೋಡ್ರಿ ಪಂಡಿತ್ ಪೀತಾಂಬರೀಜವರು. ಈಗ ಇಲ್ಲಿಂದ ಗ್ರಂಥಕಾರರು ಜ್ಞಾನಿಯ ನಿವೃತ್ತಿಯ ನೇಮದಲ್ಲಿ ಪೂರ್ವದಲ್ಲಿ ಮಾಡಿದ ಸಂಶಯಕ್ಕೆ ಸಮಾಧಾನವನ್ನು ಹೇಳುತ್ತಾರೆ. ಇಲ್ಲಿದಿಂದ ಏನು ತಥಾಪಿ ಹೇಳಿದ್ರು ನೋಡ್ರಿ, ಅಲ್ಲಿದಿಂದ ಸಮಾಧಾನ ಹೇಳ್ತಾರ್ರಿ. ಜ್ಞಾನಿಗೆ ನಿವೃತ್ತಿಯ ನಿಯಮವನ್ನು ಹೇಳುವುದು ಕೂಡ ಸಂಭವಿಸುವುದಿಲ್ಲ. ಯಾಕೆಂದರೆ ನಿವೃತ್ತಿಯಲ್ಲಿ ಆಗಲಿ ಅಥವಾ ಪ್ರವೃತ್ತಿಯಲ್ಲಿ ಆಗಲಿ ವೇದದ ಆಜ್ಞಾರೂಪ ವಿಧಿಯಂತೂ ಜ್ಞಾನಿಗೆ ಇರುವುದೇ ಇಲ್ಲ.
ಅವ ಏನು ಮಾಡ್ತಾನೆ, ವೇದದ ನೆತ್ತಿ ಮ್ಯಾಗ ನಿತ್ತನೀಗ ಹೋಗಿ. ಆ ವೇದಕ್ಕಿಂತ ತೆಳಗಿದ್ದ ಅಂದ್ರೆ ಏನ್ರಿ ಆಜ್ಞೆ ಮಾಡ್ತಿದ್ವು ಅವು. ಏನಂತಾರ್ರಿ, ಜ್ಞಾನಿಯ ವ್ಯವಹಾರದಲ್ಲಿ ಯಾವ ನಿಯಮವೂ ಇರುವುದಿಲ್ಲವಾದ್ದರಿಂದ ಜ್ಞಾನಿಯು ನಿರಂಕುಶನಿರುತ್ತಾನೆ. ಅವನಿಗೆ ಯಾವ ಅಂಕುಶಗಳು ನಿಯಮ ಅವೇನಂದ್ರೆ ಇಲ್ಲ. ಆತನ ವ್ಯವಹಾರವು ಪ್ರಾರಬ್ಧದಿಂದಲೇ ನಡೆಯುತ್ತದೆ. ಅವನ ವ್ಯವಹಾರ ಹ್ಯಾಂಗೆ ನಡೀತದಂದ್ರೆ ಪ್ರಾರಬ್ಧವಶಾತ್. ಹ್ಯಾಂಗ ಗಿಡದಾಗಿನ ತಪ್ಪಲ ಬಿಟ್ಟಂದ್ರೆ ಹಣ್ಣಾಗಿ ಹ್ಯಾಂಗ ಗಾಳಿ ಆದಿನ ಆಗ್ತದೆ, ಅದು ಹ್ಯಾಂಗ ತಿರುಗಿಸ್ತದು, ಅಲ್ಲಿ ಒಯ್ದು ಒಗಿತದು, ಅದು ಆ ಗಾಳಿಗೆ ಹಂಗ ಅದ್ರ ಆದಿನದು. ಹಂಗೆ ಇವನ ಶರೀರ ಎಲ್ಲದಪ್ಪ ಅಂತ ಕೇಳಿದ್ರೆ ಪ್ರಾರಬ್ಧ ಆದಿನದ. ಅದು ಒಮ್ಮೆ ಪ್ರವೃತ್ತಿ ಮಾಡಿಸ್ತದೆ, ಒಮ್ಮೆ ನಿವೃತ್ತಿ ಮಾಡಿಸ್ತದೆ, ಒಮ್ಮೆ ನಿವೃತ್ತಿ ಪ್ರವೃತ್ತಿ ಮಾಡಿಸ್ತದೆ, ಒಮ್ಮೆ ಪ್ರವೃತ್ತಿ ನಿವೃತ್ತಿ ಮಾಡಿಸ್ತದೆ. ಒಂದೇ ಕಡ ಯಾವ ಜ್ಞಾನಿಯ ಪ್ರಾರಬ್ಧವು ಭಿಕ್ಷಾ ಭೋಜನಗಳಲ್ಲಿ ಮಾತ್ರ ಫಲವನ್ನು ಕೊಡುವುದಕ್ಕೆ ಕಾರಣವಾಗಿರುತ್ತದೆಯೋ ಆ ಜ್ಞಾನಿಯು ಭಿಕ್ಷಾ ಭೋಜನಗಳಲ್ಲಿ ಮಾತ್ರ ಪ್ರವೃತ್ತಿಯಾಗುತ್ತಾನೆ. ಇನ್ನು ಎರಡನೇ ಕಡ ಯಾರ ಪ್ರಾರಬ್ಧವು ಅಧಿಕ ಭೋಗಕ್ಕೆ ಕಾರಣವಾಗಿರುವುದು ಅವರು ಅಧಿಕದಲ್ಲಿಯೂ ಕೂಡ ಪ್ರವೃತ್ತಿಯಾಗುತ್ತಾರೆ. ಅವರು ಭೋಗದಲ್ಲಿ ಬೇರೆ ಯಾರೋ ಹೀಗೆ ಹೇಳುತ್ತಾರೆ. ಏನು ಹೇಳ್ತಾರೆ, ಯಾರ ಪ್ರಾರಬ್ಧವು ಭಿಕ್ಷಾ ಭೋಜನಗಳಿಗೆ ಮಾತ್ರ ಕಾರಣವಾಗಿರುವುದು ಅವರಿಗೆ ಜ್ಞಾನವಾಗುತ್ತದೆ. ಅಧಿಕ ವ್ಯವಹಾರಕ್ಕೆ ಕಾರಣವಾಗಲ್ಪಟ್ಟ ಪ್ರಾರಬ್ಧವು ಯಾರಿಗಿರುವುದು ಅವರಿಗೆ ಜ್ಞಾನವಾಗುವುದಿಲ್ಲ. ಹಿಂಗೆ ಯಾರೋ ಒಬ್ರು ಅಂದ್ರು. ಆದ್ದರಿಂದಲೇ ಭಿಕ್ಷಾ ಭೋಜನಾದಿ ವ್ಯವಹಾರಕ್ಕಿಂತಲೂ ಅಧಿಕ ವ್ಯವಹಾರವು ಜ್ಞಾನಿಯಿಂದ ಆಗುವುದಿಲ್ಲ. ಆದ್ದರಿಂದ ಯಾರು ಅಧಿಕ ವ್ಯವಹಾರದಲ್ಲಿ ಪ್ರವೃತ್ತರಾಗಿರುವರೋ ಅವರು ಜ್ಞಾನಿಗಳಲ್ಲ. ಆದರೆ ಇಂಥ ಸಂಶಯವು ಸಂಭವಿಸುವುದಿಲ್ಲ. ಈಗೇನು ಮಾಡಿದ್ರಲ್ಲ ಇಂಥ ಸಂಶಯ ಸಂಭವಿಸುವುದಿಲ್ಲ. ಯಾಕಂದರೆ ಯಾಜ್ಞವಲ್ಕ್ಯ ಜನಕಾದಿಗಳು ಪ್ರಮಾಣ ಕೊಡ್ತಾರವರು. ಯಾಕಂದರೆ ಯಾಜ್ಞವಲ್ಕ್ಯ ಜನಕಾದಿಗಳು ಜ್ಞಾನಿಗಳೆಂದು ಹೇಳಿರುತ್ತಾರೆ. ಯಾಜ್ಞವಲ್ಕ್ಯರು ಸಭಾ ವಿಜಯದಿಂದ ಧನ ಸಂಗ್ರಹ ವ್ಯವಹಾರವನ್ನು ಹಾಗೂ ಜನಕ ಮಹಾರಾಜರು ರಾಜಪಾಲನ ವ್ಯವಹಾರವನ್ನು ಮಾಡುತ್ತಿದ್ದರೆಂದು ಹೇಳಲ್ಪಟ್ಟಿರುತ್ತದೆ. ಅವ್ರು ಮಾಡ್ಯಾರ. ಅವ ಯಾಜ್ಞವಲ್ಕ್ಯರು ಎಲ್ಲರನ್ನು ಸಭಾ ಕೂಡಿಸ್ತಿದ್ದ, ಎಲ್ಲ ಜಗತ್ತಿನಲ್ಲಿದ್ದ ಜ್ಞಾನಿಗಳನ್ನು ಕೂಡಿಸ್ತಿದ್ದವು ಜನಕರಾಜ. ಅವರವ್ರಿಗೆ ಪ್ರಶ್ನೋತ್ತರ ಹಚ್ಚಿ ಅದರಲ್ಲಿ ಅವ್ರದ್ದೇ ಜಯ ಆಗ್ತಿತ್ತು. ಎಲ್ಲ ಅಲ್ಲಿ ಎಲ್ಲ ಬಹುಮಾನ ಎಲ್ಲ ಅವನೇ ತರ್ತಿದ್ದ. ಯಾರು? ಯಾಜ್ಞವಲ್ಕ್ಯ. ಅವಾಗ ಬಹುಮಾನ ಏನಿತ್ತಪ್ಪ, ಅವಾಗ ಗೆದ್ದವರಿಗೆ 1,000 ಆಕಳ, ಪ್ರತಿಯೊಂದು ಆಕಳ ಕೋಡಿಗಳಿಗೆಲ್ಲ ಬಂಗಾರದ ಅಣಸ, ಹಿಂಗೆ ಕೋಟ್ಯಾವಧಿ ಸಂಪತ್ತನ್ನು ಸಂಗ್ರಹ ಮಾಡ್ಲಿಕ್ಕತ್ತಿದ್ರು ಅವ್ರು. ಯಾರು? ಯಾಜ್ಞವಲ್ಕ್ಯರು. ಸಭಾ ವಿಜಯದಿಂದ ಧನ ಸಂಗ್ರಹ ವ್ಯವಹಾರ ಮಾಡಿದರು. ಹಾಗೂ ಜನಕ ಮಹಾರಾಜನು ರಾಜಪಾಲನ ವ್ಯವಹಾರನು ಮಾಡುತ್ತಿದ್ದರೆಂದು ಹೇಳಲ್ಪಟ್ಟಿರುತ್ತದೆ. ಮತ್ತು ವಾಸಿಷ್ಠ ಗ್ರಂಥದಲ್ಲಿ ಅನೇಕ ಜ್ಞಾನಿ ಪುರುಷರ ವ್ಯವಹಾರಗಳು ಅನೇಕ ಪ್ರಕಾರವಾಗಿದ್ದವು. ಯಾವ ಯೋಗ ವಾಸಿಷ್ಠದಲ್ಲಿ ಅನೇಕ ಜ್ಞಾನಿ ಪುರುಷರ ವ್ಯವಹಾರ ಹಿಂಗಿದ್ದು ಎಂಬುದನ್ನು ಹೇಳಿರುತ್ತದೆ. ಆದ್ದರಿಂದ ಜ್ಞಾನಿಯು ಪ್ರವೃತ್ತಿ ಅಥವಾ ನಿವೃತ್ತಿ ಆಗಬೇಕೆಂಬ ನಿಯಮವಿಲ್ಲ. ಅವರು ಪ್ರವೃತ್ತಿಯಲ್ಲೇ ಇರಬೇಕು, ನಿವೃತ್ತಿಯಲ್ಲೇ ಇರಬೇಕು, ಹಿಂಗೆ ಹೇಳುದು ನಿಯಮ ಇಲ್ಲ. ಇಲ್ಲ.
ಇಲ್ಲಿ ಎದ್ದೆಪ್ ಬರ್ತಾನ್ರಿ ಏನು ಅಂತನ್ರಿ, ಯಾಜ್ಞವಲ್ಕರು ಸಭಾ ವಿಜಯದ ಆನಂತರದಲ್ಲಿ ವಿದ್ವತ್ ಸನ್ಯಾಸ ರೂಪ ನಿವೃತ್ತಿಯನ್ನೇ ಸ್ವೀಕರಿಸಿರುತ್ತಾರೆ. ಏನಂತನ್ರಿ ಎದ್ದೆಪ್ಪರ, ಯಾಜ್ಞವಲ್ಕ್ಯರು ಸಭಾ ವಿಜಯದ ಆನಂತರದಲ್ಲಿ ವಿದ್ವತ್ ಸನ್ಯಾಸ ರೂಪ ನಿವೃತ್ತಿಯನ್ನೇ ಸ್ವೀಕರಿಸಿರುತ್ತಾರೆ. ಮತ್ತು ಪ್ರವೃತ್ತಿಯಲ್ಲಿ ದುಃಖಕ್ಕೆ ಕಾರಣವಾದ ಅನೇಕ ದೋಷಗಳು ಇರುತ್ತವೆ ಎಂಬುದನ್ನು ಹೇಳಿರುತ್ತಾರಲ್ಲ. ಇದು ನನಗೆ ದುಃಖ ಉಳ್ಳಗತ್ತದ, ಇದು ನಾ ಬಿಟ್ಟಿನ ಸನ್ಯಾಸ ತೋತೀನಂತ ಸ್ವತಃ ಅವರೇ ಹೇಳ್ಯಾರಲ್ಲ. ಮತ್ತ ಅಲ್ಲಿ ಗ್ಲಾನಿ ಆಯ್ತಿಲ್ರಿ, ದುಃಖ ತೋರ್ತಿಲ್ಲ, ಅದನ್ನ ನಾ ಬಿಡ್ತೀನಿ ಅಂತ ಹೇಳ್ಯಾರಿಲ್ಲ ಅವರು. ಇವ ಯದ್ಯಪಿಗಾರ ಸಂಶಯ ಮಾಡ್ಯಾನ್ರಿ. ಏನ್ ಮಾಡ್ಯಾನ, ಯಾಜ್ಞವಲ್ಕ್ಯರು ಸಭಾ ವಿಜಯದ ಆನಂತರದಲ್ಲಿ ವಿದ್ವತ್ ಸನ್ಯಾಸ ರೂಪ ನಿವೃತ್ತಿಯನ್ನೇ ಸ್ವೀಕರಿಸಿರುತ್ತಾರೆ. ಮತ್ತು ಪ್ರವೃತ್ತಿಯಲ್ಲಿ ದುಃಖಕ್ಕೆ ಕಾರಣವಾದ ಅನೇಕ ದೋಷಗಳು ಇರುತ್ತವೆ ಎಂಬುದನ್ನು ಹೇಳಿರುತ್ತಾರಲ್ಲ. ಅದಕ್ಕೆ ತಥಾಪಿ ಏನಂತಾರೆ ಸಮಾಧಾನಕಾರರು, ಯಾಜ್ಞವಲ್ಕ್ಯರಿಗೆ ವಿದ್ವತ್ ಸನ್ಯಾಸಕ್ಕಿಂತಲೂ ಪೂರ್ವದಲ್ಲಿ ಜ್ಞಾನವು ಆಗಿರಲಿಲ್ಲವೆಂದು ಹೇಳುವುದು ಸಂಭವಿಸುವುದಿಲ್ಲ. ಜ್ಞಾನ ನಂತರ ತಗೊಂಡರವರು, ಜ್ಞಾನ ಆಗಿಲ್ಲ ಹಿಂಗೆ ಹೇಳು ಸಂಭವಿಸಂಗಿಲ್ಲ. ಮತ್ತೇನೆಂದರೆ, ಜ್ಞಾನವು ಮೊದಲು ಕೂಡ ಇತ್ತು, ಆದರೆ ವಿದ್ವತ್ ಸನ್ಯಾಸಕ್ಕಿಂತಲ ಪೂರ್ವದಲ್ಲಿ ಜೀವನ್ಮುಕ್ತಿ ಆನಂದವು ಪ್ರಾಪ್ತವಾಗಿರಲಿಲ್ಲ. ಜೀವನ್ಮುಕ್ತರೇನೋ ಇದ್ರು, ಆ ವಿಲಕ್ಷಣ ಆನಂದ ಅವರಿಗೆ ಏನಾಗುತ್ತಿತ್ತಿಲ್ಲ, ಪ್ರಾಪ್ತವಾಗಿರಲಿಲ್ಲ. ಯಾಕೆ? ವ್ಯವಹಾರ ಹೆಚ್ಚಾದುದರಿಂದ. ಆದ್ದರಿಂದ ಜೀವನ್ಮುಕ್ತಿಯ ಆನಂದಕ್ಕೋಸ್ಕರ ಸರ್ವ ಸಂಗ್ರಹವನ್ನು ಏನ್ ಮಾಡಿದ್ರು, ತ್ಯಾಗ ಮಾಡಿದರು. ಯಾಜ್ಞವಲ್ಕ್ಯರ ಪ್ರಾರಬ್ಧವು ಕೆಲವು ಕಾಲ ಅಧಿಕ ಭೋಗಕ್ಕೆ ಕಾರಣವಾಗಿತ್ತು. ಕೆಲವು ಕಾಲ ಏನಾಗಿತ್ತು, ಅಧಿಕ ಭೋಗಕ್ಕೆ ಕಾರಣವಾಗಿತ್ತು. ಆಮೇಲೆ ಉತ್ತರ ಕಾಲವು ನುಣ್ಣೆ ಅಂದ್ರೆ ಕಡಿಮೆ ಭೋಗಕ್ಕೆ ಕಾರಣವಾಗಿತ್ತು. ಆದ್ದರಿಂದ ಪ್ರಥಮದಲ್ಲಿ ಯಾಜ್ಞವಲ್ಕ್ಯರು ಆಯಾಸವಿಲ್ಲದೆ ಅಧಿಕ ಭೋಗವನ್ನು ಭೋಗಿಸಿದರು. ಏನು ಆಯಾಸವಿಲ್ಲದೆ ಅಧಿಕ ಭೋಗವನ್ನು ಭೋಗಿಸಿದರು. ಆ ನಂತರ ಮುಂದೆ ಗ್ಲಾನಿ ಹೊಂದಿದವರಾಗಿ, ಆನಂತರ ಮುಂದೆ ದುಃಖವನ್ನು ಕಂಡವರಾಗಿ ಉತ್ಥಾನವನ್ನು ಕಳೆದುಕೊಂಡು ಏನ್ರಿ, ಉತ್ಸಾಹವನ್ನು ಕಳೆದುಕೊಂಡು ಸರ್ವ ಭೋಗಗಳನ್ನು ತ್ಯಾಗ ಮಾಡಿದರು. ಮತ್ತು ಒಂದೇ ಕಡ ಜನಕ ಮಹಾರಾಜನ ಪ್ರಾರಬ್ಧವು ಮರಣ ಪರ್ಯಂತರ ರಾಜ್ಯಪಾಲನ ಮೊದಲಾದ ಸಮೃದ್ಧಿ ಭೋಗಕ್ಕೆ ಕಾರಣವಾಗಿತ್ತು. ಒಟ್ಟ ನಿವೃತ್ತಿ ಆಗಲಿಲ್ಲರಿ, ಅವರು ಭೋಗದಲ್ಲೇ ಹೋಯ್ತು, ಅದರೊಳಗೆ ಸತ್ತು ಹೋದ್ರು. ಆದ್ರೂ ಬ್ರಹ್ಮಜ್ಞಾನಿ. ಜನಕ ಮಹಾರಾಜನ ಪ್ರಾರಬ್ಧವು ಮರಣ ಪರ್ಯಂತರ ರಾಜಪಾಲನ ಮೊದಲಾದ ಸಮೃದ್ಧಿ ಭೋಗಕ್ಕೆ ಕಾರಣವಾಗಿತ್ತು. ಆದ್ದರಿಂದ ಅವನಲ್ಲಿ ತ್ಯಾಗವು ಸಂಭವಿಸಲಿಲ್ಲ. ಅದು ತ್ಯಾಗ ಮಾಡಬೇಕನ್ನುವುದೇ ಸಂಭವಿಸಲಿಲ್ಲ ಒಂದು. ಹಾಗೂ ಭೋಗಗಳಲ್ಲಿ ದುಃಖವೂ ಕೂಡ ಆಗಲಿಲ್ಲ. ಭೋಗದಲ್ಲಿ ದುಃಖರೇ ಆಯ್ತನ, ದುಃಖನೂ ಆಗಲಿಲ್ಲ. ಯಾಕಂದ್ರೆ ಇಂದ್ರಿಯಗಳು ತಮ್ಮ ತಮ್ಮ ವಿಷಯದಲ್ಲಿ ತಾವೇ ವರ್ತಿಸ್ತವ. ಅದು
ನನಗೇನು ಸಂಬಂಧ ಇಲ್ಲ ಅಂತವ ಎಲ್ಲಿದ್ದಪ್ಪ ಅಂದ್ರೆ ತನ್ನ ಸ್ಥಿತಿಯೊಳಗೆ ಸ್ವರೂಪ ಸುಖದಲ್ಲೇ ಇದ್ದ. ಯಾಕಂದ್ರೆ ಅವು ತಮ್ಮ ತಮ್ಮ ಇಂದ್ರಿಯ ಅದು ವಿಷಯಗಳಲ್ಲಿ ತಾವೇ ವರ್ತಿಸ್ತವು. ಅದರಲ್ಲಿ ಇದ್ದಿತ್ತಿಲ್ಲ ಒಂದು, ಅದರಲ್ಲಿ ದುಃಖವು ಕೂಡ ಆಗಲಿಲ್ಲ ಅವನಿಗೆ, ಜನಕರಾಜನಿಗೆ. ಮತ್ತು ಇನ್ನ ಎರಡನೇ ಕಡ ವಾಮದೇವಾದಿಗಳ ಪ್ರಾರಬ್ಧವು ನೂನ್ಯ ಭೋಗಕ್ಕೆ ಕಾರಣವಾಗಿರುವುದರಿಂದ ಅವರು ಯಾವಾಗಲೂ ಭೋಗಗಳಲ್ಲಿ ಜ್ಞಾನಿಯನ್ನೇ ಏನಾಯ್ತು, ನಿರುತ್ಸಾಹವನ್ನೇ ಹೊಂದಿದರು. ಆದ್ದರಿಂದ ಅವರಲ್ಲಿ ಪ್ರವೃತ್ತಿಯು ಅಭಾವವನ್ನೇ ಹೇಳಲ್ಪಟ್ಟಿರುತ್ತದೆ. ಪ್ರವೃತ್ತಿ ಏನಾಯ್ತು, ಅವರಲ್ಲಿ ಅಭಾವವನ್ನೇ ಹೇಳಲ್ಪಡುತ್ತದೆ. ಇನ್ನು ಮೂರನೇ ಕಡ ವಾಸಿಷ್ಠದಲ್ಲಿ ಇಂಥ ಒಂದು ಪ್ರಸಂಗವೂ ಕೂಡ ಇರುತ್ತದೆ. ಏನು, ಶಿಖಿಧ್ವಜ ಮಹಾರಾಜನು ಜ್ಞಾನವಾದ ಆನಂತರದಲ್ಲಿ ಅಧಿಕ ಪ್ರವೃತ್ತಿಯಾದನೆಂದು ಹೇಳಿರುತ್ತದೆ. ಮೊದಲ ನಿವೃತ್ತಿ, ಜ್ಞಾನ ಆದ ಬಳಿಕ ಮತ್ತೆ ಪ್ರವೃತ್ತಿ. ಇದಕ್ಕೆಲ್ಲ ಕಾರಣ ಏನ್ರಿ, ಪ್ರಾರಬ್ಧ. ವಾಸಿಷ್ಠದಲ್ಲಿ ಇಂಥ ಒಂದು ಪ್ರಸಂಗವೂ ಕೂಡ ಇರುತ್ತದೆ. ಶಿಖಿಧ್ವಜ ಮಹಾರಾಜನು ಜ್ಞಾನವಾದ ಆನಂತರದಲ್ಲಿ ಅಧಿಕ ಪ್ರವೃತ್ತಿ ಆದನೆಂದು ಹೇಳಿರುತ್ತದೆ. ಈ ರೀತಿಯಿಂದ ಅನೇಕ ಪ್ರಕಾರವಾಗಿ ವಿಲಕ್ಷಣ ವ್ಯವಹಾರಗಳ ಜ್ಞಾನಿಯ ಪುರುಷರನ್ನು ಕುರಿತು ಹೇಳಿರುತ್ತಾರೆ. ಆದರೂ ಕೂಡ ಅವರೆಲ್ಲರಲ್ಲಿಯೂ ಜ್ಞಾನವು ಸಮಾನವಾಗಿರುತ್ತದೆ. ಅವರೆಲ್ಲರಲ್ಲಿ ಜ್ಞಾನ ಹೆಂಗದಪ್ಪ ಅಂದ್ರೆ ಸಮಾನದ. ಅವರ ಪ್ರವೃತ್ತಿ ನಿವೃತ್ತಿಗಳು ವಿಲಕ್ಷಣದ. ಒಬ್ಬ ಪ್ರವೃತ್ತಿಯಲ್ಲೇ ಹೋದ, ಒಬ್ಬ ನಿವೃತ್ತಿಯಲ್ಲೇ ಹೋದ, ಒಬ್ಬ ಮತ್ತೆ ಪ್ರವೃತ್ತಿ ನಿವೃತ್ತಿಯಲ್ಲಿ ಹೋದ, ಮತ್ತೊಬ್ಬ ನಿವೃತ್ತಿ ಪ್ರವೃತ್ತಿನೇ ಆದ. ಅವರ ಏನ್ರಿ, ಅವರು ಇರುವಿಕೆಗಳನ್ನು ಬೇರೆ 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 ಇದ್ರೂ ಸಹಿತ ಅವರು ತಿಳಿದಂಥ ಜ್ಞಾನ ಮಾತ್ರ ಎಲ್ಲರದು ಒಂದೇ. ಅದಕ್ಕೆ ಸರ್ಪಭೂಷಣ ಶಿವಗಳು ಹೇಳ್ತಾರ, ನಾನತ್ವವು ಪುಷಿಯಂದರಿದ ಆತ್ಮಜ್ಞಾನಿಗಳಿಗೆ. ಏನ್ ಹೇಳ್ತಾರ್ರಿ, ನಾನತ್ವವು ಪುಷಿಯಂದರಿದ ಆತ್ಮಜ್ಞಾನಿಗಳಿಗೆ ವೃತ್ತಿ ಭೇದದಿಂದ ನಾನಾ ಪರಿಯಿಂದ ಕಂಡರು ಮುಕ್ತಿ ಸಮನಿಪದಿದು ಸತ್ಯಂ. ಅವ್ರಿಗೆಲ್ಲರಿಗೆ ಮುಕ್ತಿ ಆಗ್ತದ, ಆದ್ರೆ ಅವ್ರ ಇರುವಿಕೆ ಮಾತ್ರ ಒಬ್ಬ ಹಾಂಗನ ಒಬ್ಬ ಹಿಂಗನ. ಆ ವೃತ್ತಿ ಭೇದದಿಂದ ಅವ್ರ ವ್ಯವಹಾರ ಬೇರೆ 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 ಅದಾವು. ಅವರೆಲ್ಲರೂ ತಿಳಿದಂಥ ಜ್ಞಾನ ಮಾತ್ರ ಒಂದೇ. ಅವರಿಗೆಲ್ಲರೂ ಮುಕ್ತಿ ಸಮನಿಪದಿದು ಸತ್ಯಂ. ಜ್ಞಾನವು ಸಮಾನವಾಗಿರುತ್ತದೆ ಮತ್ತು ಅದರ ಫಲವಾದ ಮೋಕ್ಷವಾದರೂ ಕೂಡ ಹ್ಯಾಂಗದಪ್ಪ ಅಂತ ಕೇಳಿದ್ರೆ ಸಮಾನವಾಗಿಯೇ ಆಗುತ್ತದೆ. ಆದರೆ ಪ್ರಾರಬ್ಧವು ಭೇದವಾಗಿರುವುದರಿಂದ ಅವರವರ ಪ್ರಾರಬ್ಧ ಭೇದದವು. ಹೆಂಗ, ವಾಮದೇವರ ಪ್ರಾರಬ್ಧ ನೂನ್ಯ ಪ್ರವೃತ್ತಿ ಇತ್ತು, ಸುಖದೇವರದು ನಿವೃತ್ತಿ ಪ್ರಾರಬ್ಧ ಇತ್ತು. ಅವ್ರದ್ದು ಪ್ರವೃತ್ತಿ ಆಗಲೇ ಇಲ್ಲ, ಹುಟ್ಟುತ್ತಲೇ ನಿವೃತ್ತಿ. ವ್ಯಾಸಪುತ್ರ ಸುಖದೇವರಿ ಅಷ್ಟೇ ಇತ್ತದು ಪ್ರಾರಬ್ಧ. ತಾಯಿ ಗರ್ಭದಲ್ಲಿ ಜ್ಞಾನೋದಯ ಆಗ್ಯದವ್ರಿಗೆ. ಹಿಂದ್ಯಾಕಾಗಿಲ್ಲ ಅಂದ್ರೆ ಪ್ರತಿಬಂಧಕ್ಕಿತ್ತು, ಪ್ರಾರಬ್ಧ ಪ್ರತಿಬಂಧಕ. ನಿಜಗೊಂಡ್ರು ಹೇಳಿಲ್ರಿ, ಮುಂದೆ ಕೆಲವು ಜನ್ಮವನ್ನು ಉಂಟು ಮಾಡುವ ಆರಬ್ಧ ಕುಂದದೆ ಮನನವಿರಲು ಕಾಣಿಸದು ನಿಜಾನಂದ ವಾರಿದಿ ಬೋಧವದರಿಂದ. ಅದು ಪ್ರಾರಬ್ಧ ಜನ್ಮ ಕೊಡ್ತು, ಪ್ರಾರಬ್ಧ ಅಂತ್ಯ ಆಯ್ತು. ಅಲ್ಲಿ ಹಿಂದೆ ಮಾಡಿದ ಶ್ರವಣಾದಿಗಳಲ್ಲಿ ಜ್ಞಾನೋದಯ ಆದ್ರೆ ಅಲ್ಲಿ ಮತ್ತೆ ಪುನಃ ಶ್ರವಣ ಮಾಡ್ಬೇಕಾಗಿಲ್ಲ ಅವರು.
ಅದು ಆ ಸಾಧನೆ ಎಂದೂ ವ್ಯರ್ಥ ಆಗಂಗಿಲ್ಲ. ಅದನ್ನೇ ಸ್ಮರಣಕ್ಕೆ ಬತ್ತು ನಾನೇ ಪರಬ್ರಹ್ಮ ಸ್ವರೂಪನಿದ್ದೇನೆಂತ ನಿಶ್ಚಯ ಆಗಿಬಿಡ್ತು. ತಾಯಿ ಹೊಟ್ಟೆಂದು ಹೊರಗೆ ಬರ್ಲಿಕ್ಕೆ ವಾಲ್ಯ ಅಂತ ಕೂತಿದ್ರು ಅವರು. ಯಾಕೆ? ಹೊರಗೆ ದುಃಖದ, ಒಳಗರೆಯಲ್ಲಿ ಸುಖ ಇತ್ತು, ಅಲ್ಲಿ ಯಾಕಿರ್ತಂದ್ರೆ ತಿಳಿಲಾರ್ದಕ್ಕೆ ಬಂದಿದ್ದಲ್ಲಿ. ಜ್ಞಾನ ಆಗಿದ್ರೆ ಅಲ್ಲಿ ಬರ್ತಿತ್ತಿಲ್ಲ. ಜ್ಞಾನ ಆಗ್ಲಾರ್ದಕ್ಕೆ ಅಲ್ಲಿ ಬಂದದ್ದ. ಅದಕ್ಕೆ ನಾವು ಹೊರಗೆ ಬರ್ಲಿಕ್ಕೆ ವಾಲ್ಯ ಅಂತ ಕೂತಿದ್ದ. ಪ್ರತಿಬಂಧಕ್ಕಿತ್ತು, ಪ್ರಾರಬ್ಧ ಪ್ರತಿಬಂಧಕ. ಅದ್ರದ್ದೇನು ಇತ್ತು? ಇನ್ನೂ ಒಂದು ಜನ್ಮ ಕೊಡುವುದಿತ್ತು. ಜನ್ಮ ಕೊಡ್ತು, ತಾಯಿ ಗರ್ಭಕ್ಕೆ ಬಂದ, ಪ್ರಾರಬ್ಧ ಅಂತ್ಯ ಆಯ್ತು. ಅಂತ್ಯ ಆದ ಕೂಡಲೇ ಅಲ್ಲೇ ಜ್ಞಾನೋದಯ ಆಯ್ತು. ಓರಿ ಕೊನೆ ಜನ್ಮದಾಗ್ರಿ ಅದು ಜ್ಞಾನ ಆಗುವುದು. ಕೊನೆ ಜನ್ಮದಾಗ. ಇನ್ನೂ ಪ್ರಾರಬ್ಧ ಜನ್ಮ ಕೊಡ್ತಿತ್ತಂದ್ರೆ ಜ್ಞಾನ ಆಗ್ಬಿಡಂಗಿಲ್ಲ. ಜ್ಞಾನಕ್ಕೆ ಪ್ರತಿಬಂಧಕ ಆಗ್ತದದು ಪ್ರಾರಬ್ಧ. ನೀ ಗಡಬಡಿ ಮಾಡ್ಬೇಡ, ನಂದು ಇನ್ನೂ ಬ್ಯಾಲೆನ್ಸ್ ಅದಂತದದು. ನಿಜಗೊಂಡ್ರೆ ಹೇಳಿಲ್ರಿ, ಆಗದು ವರ ವಿವೇಕಿಗೆ ಮುಕ್ತಿ. ನೀಗದೆ ಭೂತಾದಿ ಪ್ರತಿಬಂಧಕವನು. ಭೂತಾದಿ ಹೇಳ್ಯಾರ ನೋಡ್ರಿ. ಭೂತ, ವರ್ತಮಾನ್, ಭವಿಷ್ಯತ್. ಭೂತಾದಿ ಅಂದ್ರ ವಿರತಿಯೊಳಗಿಳ ಸಂಸ್ಮರಣವನ್ನು ಉಳಿದು ನಿಗಮನಿಷ್ಠ ಗುರುವಿನಿಂದ ನಿಗಮಾರ್ಥವರಿಯಲು ಪರೋಕ್ಷವಾಗದು. ಯಾಕಂದ್ರೆ ಮುನ್ನಿನ ಅಫಲಾದಿ ಸಂಸ್ಮರಣವೇ ಮುಂಬರುವುದರಿಂದ. ಇದು ಭೂತ ಪ್ರತಿಬಂಧಕ. ಇನ್ನು ವರ್ತಮಾನ ಪ್ರತಿಬಂಧಕ ಏನ್ ಹೇಳ್ಯಾರಮ್ಮ? ವರ್ತಮಾನ ರೀ. ವರ್ತಮಾನ ಪ್ರತಿಬಂಧಕ ಯಾವ ಹೇಳ್ಯಾರ್ರಿ ಅಲ್ಲಿ ಅವರು? ಈಗ ಭೂತ ಪ್ರತಿಬಂಧಕ ಹೇಳಿದೆವು ನಾವು. ಮುಂದೆ ಏನೋ ವಿರತಿಯೊಳಗಿಳ ಸಂಸ್ಮರಣವನ್ನು ಉಳಿದು ನಿಗಮನಿಷ್ಠ ಗುರುವಿನಿಂದ ನಿಗಮಾರ್ಥವರಿಯಲು ಪರೋಕ್ಷವಾಗದು. ಮುನ್ನಿನ ಅಬಲಾದಿ ಸಂಸ್ಮರಣವೇ ಮುಂಬರುವುದರಿಂದ. ಇದು ಭೂತ ಪ್ರತಿಬಂಧಕ. ಅಲ್ಲ. ವರ್ತಮಾನ ಪ್ರತಿಬಂಧಕ ಅಂದ್ರೆ ಜಡ ಬುದ್ಧಿ, ಜನಸಂಗರತಿ, ಬಿಡದೆ ಮಾಡುವ ತರ್ಕ, ರತಿ ವಿಷಯಾಸಕ್ತಿ, ಅಭಿಮಾನ, ಕಡು ಚಪಲತೆಗೂಡಿ. ಇವು ವರ್ತಮಾನ ಪ್ರತಿಬಂಧಕ ಹೇಳ್ಯಾರ್ರಿ. ಇನ್ನ ಭಾವಿ ಪ್ರತಿಬಂಧಕ ಅಗಳ ಹೇಳ್ದೆ ನೋಡ್ರಿ. ಏನ್ರಿ? ಮುಂದೆ ಕೆಲವು ಜನ್ಮವನ್ನುಂಟು ಮಾಡುವ ಆರಬ್ಧ. ಇನ್ನೂ ಜನ್ಮ ಕೊಡುದು ಬಾಕಿ ಅದ ನನಗ ಅಂತದದು ಪ್ರಾರಬ್ಧ. ಜ್ಞಾನ ಆಗ್ಬಿಡಂಗಿಲ್ಲ ಅಲ್ಲಿ. ಅದು ಎಂತ ಬೇಕಾದಂತ ವರ ವಿವೇಕಿದ್ರು ಸಹಿತ ಆ ಪ್ರತಿಬಂಧಕ್ಕಿತ್ತದ್ರ ಜ್ಞಾನ ಆಗ್ಬಿಡಂಗಿಲ್ರಿ. ಅದು ಏನ್ ಮಾಡ್ತದ? ಆ ಜ್ಞಾನ ಕಾಲದಲ್ಲಿ ಅದು ಜ್ಞಾನಕ್ಕೆ ಪ್ರತಿಬಂಧಕ ಮಾಡ್ತದ. ಯಾಕೆ? ಇನ್ನೂ ಜನ್ಮ ಕೊಡೋದದ ನಂದು. ಮುಂದೆ ಕೆಲವು ಜನ್ಮವನ್ನುಂಟು ಮಾಡುವ ಆರಬ್ಧ ಕುಂದದೆ ಮನನವಿರಲು. ಅಂದ್ರೆ ಬಿಡ್ಲಾರ್ದೆ ಮನನ ಮಾಡುದ್ರು ಸಹಿತ ಏನಾಗುದಿಲ್ಲ, ಕಾಣಿಸದು ನಿಜಾನಂದ ವಾರಿದಿ ಬೋಧ. ಬೋಧ ಅಂದ್ರೆ ಜ್ಞಾನ. ಕಾಣಿಸದಂದ್ರೆ ಆಗಂಗಿಲ್ಲ ಅಂತ. ಯಾವಾಗ ತಾಯಿ ಗರ್ಭಕ್ಕೆ ಬಂದ್ರು ಪ್ರಾರಬ್ಧ ಅಂತ್ಯ ಆಯ್ತು. ಅಲ್ಲೇ ಜ್ಞಾನೋದಯ ಆಯ್ತು ಸುಖದೇವರಿಗೆ. ಅದಕ್ಕೆ ಹೊರಗೆ ಬರ್ಲಿಕ್ಕೆ ವಾಲ್ಯ. ಯಾವಾಗ ಋಷಿ ಮುನಿಗಳು ಪ್ರಾರ್ಥನಾ ಮಾಡಿದ್ರು, ಪರಮಾತ್ಮ ನೀ ಹೊರಗೆ ಬಂದು ಇನ್ನೂ ಲೋಕ ಕಲ್ಯಾಣಕಾರಿ ಕೆಲಸ ಆಗ್ಬೇಕಾಗ್ಯದಪ್ಪ, ಬರಬೇಕು ದಯಮಾಡ್ರಿ ಅಂದಕ್ರೆ ಅವಾಗ 16 ವರ್ಷಕ್ಕೆ ಬಂದಾರ್ರಿ ಅವರು. ಏನಂತಾರ್ರಿ? ಅವರು
ಜ್ಞಾನವು ಸಮಾನವಾಗಿರುತ್ತದೆ ಮತ್ತು ಅದರ ಫಲವಾದ ಮೋಕ್ಷವಾದರೂ ಕೂಡ ಸಮಾನವಾಗಿಯೇ ಆಗುತ್ತದೆ. ಆದರೆ ಪ್ರಾರಬ್ಧವು ಭೇದವಾಗಿರುವುದರಿಂದ, ಪ್ರಾರಬ್ಧದ ಭೇದನೇ ಕದವ. ಒಬ್ರದು ಪ್ರವೃತ್ತಿ ರೂಪದ, ಒಬ್ರದು ನಿವೃತ್ತಿ ರೂಪದ, ಒಬ್ರದ್ದು ಅಡ್ಡು ಅದಾವ, ಪ್ರವೃತ್ತಿ ನಿವೃತ್ತಿ ಅದಾವ. ಸುಖದೇವಂದು ಕೇವಲ ನಿವೃತ್ತಿ, ಮತ್ತು ಜನಕ ಮಹಾರಾಜ ಶ್ರೀರಾಮಚಂದ್ರಂದು ಕೇವಲ ಏನ್ರದು ಪ್ರವೃತ್ತಿ, ನಿವೃತ್ತಿ ಆಗಲೇ ಇಲ್ಲ. ಇನ್ನ ಯಾರ್ದಪ್ಪ ಅಂದ್ರೆ ಯಾಜ್ಞವಲ್ಕ್ಯರದು ಮೊದಲ ಪ್ರವೃತ್ತಿ ನಂತರ ನಿವೃತ್ತಿ. ಶಿಖಿರಧ್ವಾಜಿಯಂದು ಮೊದಲ ನಿವೃತ್ತಿ ನಂತರ ಪ್ರವೃತ್ತಿ. ಮತ್ತೆ ರಾಜ್ಯಭಾರ ಮಾಡ್ಯಾನ್ರಿ ಹಿಂದಿನ ಗಡಿ ಬಂದು. ಅವರ ವ್ಯವಹಾರವು ಕೂಡ ಭೇದವಾಗಿರುತ್ತದೆ. ವ್ಯವಹಾರವು ಕಡಿಮೆಯಾಗುವುದರಿಂದ ಜೀವನ್ಮುಕ್ತಿಯ ಸುಖವು ಅಧಿಕವಾಗುತ್ತದೆ, ಮತ್ತು ವ್ಯವಹಾರವು ಅಧಿಕವಾಗುವುದರಿಂದ ಜೀವನ್ಮುಕ್ತಿಯ ಸುಖವು ಕಡಿಮೆಯಾಗುತ್ತದೆ. ಒಂದ್ ಯಾರ್ದು ನೋಟ್ ಆಗಿಲ್ಲ ನೋಡ್ರಿ ಪೂರ. ಯಾರ್ದದು ನೋಟ್ ಆಗಿಲ್ಲ ಒಂದು. ಆರಿಮ್ಮ ಏನಂತೀರಿ ಹೇಳ್ರಿಮ್ಮ, ನಾನು ನೋಟ್ ಮಾಡ್ತೀನಿ. ನಿಮ್ ಕೆಲಸ ಇಲ್ಲೊಬ್ರು ಅದೇ ಮ್ಯೂಟ್ ಆಗಿಲ್ಲ ನೋಡ್ರಪ್ಪ, ಯಾರು ಅದಾರ ನೋಡ್ರಿ. ಇನ್ನು 475ರಲ್ಲಿ ನೋಡ್ರಿ, ಜ್ಞಾನಿಗೆ ವಿಧೇಯ ಮೋಕ್ಷದ ತ್ಯಾಗವು ಅಥವಾ ಪರಲೋಕದ ಇಚ್ಛೆಯೂ ಆಗುವುದಿಲ್ಲ. ಏನಂತಾರೆ? ಜ್ಞಾನಿಗೆ ವಿಧೇಯ ಮೋಕ್ಷದ ತ್ಯಾಗವು ಅಥವಾ ಪರಲೋಕದ ಇಚ್ಛೆಯೂ ಆಗುವುದಿಲ್ಲ. ಇದರಲ್ಲಿ ಯಾರೋ ಈ ಪ್ರಕಾರವಾಗಿ ಸಂಶಯ ಮಾಡುತ್ತಾರೆ. ಸಂಶಯದ ಮ್ಯಾಗ 500 ಎಷ್ಟದ್ರದು? 500. ಇಲ್ಲಿ ಇನ್ನೂ ಟಿಪ್ಪಣಿ ಉಳಿದಿತ್ರಿ. ಅದು ಈಚೆ ಕಡೆ ಪಾನ ಕೊಟ್ರ ನಮ್ಗ. ಹಾ 500 ಅದ ನೋಡ್ರಿ. ಇಲ್ಲಿ ಏನದ ರೀ? ಇಲ್ಲಿ ಸಾಂಪ್ರದಾಯಿಕವಾದ ಶ್ಲೋಕವು ಈ ಪ್ರಕಾರವಿರುತ್ತದೆ. ಏನದ? ಕೃಷ್ಣೋ ಭೋಗಿ ಸುಖಸ್ತ್ಯಾಗಿ ರಾಜ ಜನಕ ರಾಘವು ವಶಿಷ್ಠ ಕರ್ಮಕರ್ತ ಚ ತ ಯತೆ ಜ್ಞಾನಿನ ಸಮ. ಅಶ್ಯಾರ್ಥ. ಅದರ ಅರ್ಥ ಏನು ಹೇಳ್ತಾರೆ? ಒಂದೇ ಕಡ ಶ್ರೀಕೃಷ್ಣನು ಭೋಗಿಯಾಗಿದ್ದನು. ಯಾರೇ? ಶ್ರೀಕೃಷ್ಣನು ಭೋಗಿ. 16,000 ಗೋಪಿಕಾಸ್ತ್ರೀಯರು ಕೂಡ ಒಳಗೊಂಡಿದ್ದುದರಿಂದ ಭೋಗಿಯಾಗಿದ್ದನು. ಇನ್ನು ಎರಡನೇ ಕಡ ಸುಖದೇವನು ತ್ಯಾಗಿಯಾಗಿದ್ದನು. ಸುಖದೇವ್ ಹ್ಯಾಂಗದನ? ತ್ಯಾಗಿ ಅದನವ. ಇನ್ನು ಮೂರನೇದ್ದು ಜನಕ ಹಾಗೂ ಶ್ರೀರಾಮಚಂದ್ರರು ಇವರು ರಾಜ್ಯರಾಗಿದ್ದರು. ಇವ್ರದು ನಿವೃತ್ತಿ ಆಗಲೇ ಇಲ್ಲ. ಇನ್ನು ನಾಲ್ಕನೇದ್ದು ವಶಿಷ್ಠ ಮುನಿಗಳು ಕರ್ಮಗಳನ್ನು ಮಾಡುವವರಾಗಿದ್ದರು. ಯಾವಾಗಲೂ ಯಜ್ಞಯಾಗ ಇದರೊಳಗೆ ಹೋಯ್ತವ್ರದು. ಇನ್ನು ಈ ರೀತಿಯಾಗಿ ಇವರಲ್ಲಿ ಪ್ರಾರಬ್ಧ ಭೇದವು ಇರುವುದರಿಂದ ಭಿನ್ನ ಭಿನ್ನ ವ್ಯವಹಾರಗಳು ಉಂಟಾಗಿರುತ್ತವೆ. ಆದಾಗ್ಯಾದರೂ ಕೂಡ ಅವರು ಅಂದರೆ ಕೃಷ್ಣಾದಿಗಳು ಮತ್ತು ಇವರು ಅಂದರೆ ವರ್ತಮಾನ ಕಾಲದ ಜ್ಞಾನಿಗಳು ಸಮಾನರಾಗಿರುತ್ತಾರೆ.
ಏನಂತಾರ್ರಿ? ಈ ರೀತಿಯಾಗಿ ಇವರಲ್ಲಿ ಪ್ರಾರಬ್ಧ ಭೇದವೂ ಇರುವುದರಿಂದ ಭಿನ್ನ ಭಿನ್ನ ವ್ಯವಹಾರಗಳು ಉಂಟಾಗಿರುತ್ತವೆ. ಆ ಪ್ರಾರಬ್ಧ ಭೇದದಿಂದ ಅವರ ಭೇದಗಳು ಸಹಿತ ಭಿನ್ನ ಭಿನ್ನ ಭಿನ್ನ, ಒಬ್ಬ ಪ್ರವೃತ್ತಿಯಲ್ಲಿ ಒಬ್ಬ ನಿವೃತ್ತಿಯಲ್ಲಿ ಹಿಂಗ ಭೇದ ವ್ಯವಹಾರಗಳು ಉಂಟಾಗಿರುತ್ತವೆ. ಆದಾಗ್ಯಾದರೂ ಕೂಡ ಅವರು ಅಂದರೆ ಕೃಷ್ಣಾದಿಗಳು, ಕೃಷ್ಣ, ಶ್ರೀರಾಮಚಂದ್ರ, ಜನಕ ಮಹಾರಾಜ ಮತ್ತು ಇವರ ಅಂದರೆ ವರ್ತಮಾನ ಕಾಲದ ಜ್ಞಾನಿಗಳು ಸಮಾನರಾಗಿರುತ್ತಾರೆ. ಇನ್ನು ಉಕ್ತ ಅರ್ಥವನ್ನೇ ಪ್ರತಿಪಾದನೆ ಮಾಡುವಂಥ ಶ್ಲೋಕಗಳು ಎಲ್ಲಪ್ಪ ಅಂದರೆ ಚಿತ್ರದೀಪದಲ್ಲಿಯೂ ಕೂಡ, ಯಾವ ಪಂಚದಶಿಯಲ್ಲಿ ಚಿತ್ರದೀಪದಲ್ಲಿಯೂ ಕೂಡ ಈ ಪ್ರಕಾರವಿರುತ್ತದೆ. ಏನದ? ಆರಬ್ಧ ಕರ್ಮ ನಾನತ್ವ ಬುದ್ಧ್ವಾನ್ಯಥ ವರ್ತನತೇನ ಶಾಸ್ತ್ರೇರ್ಥೆ ಭ್ರಮಿತಂ ನ ಪಂಡಿತ ಸ್ವಸ್ವಕರ್ಮಾನುಸಾರೇಣ ವರ್ತತಾಂತ ತೇ ಯಥಾ ತಥಾ ಅವಿಶಿಷ್ಟ ಸರ್ವಭೂತ ಸಮ ಮುಕ್ತಿರಿತ್ಯ ಸ್ಥಿತಿ. ಅವ್ರು ತಿಳಿದಂಥ ಜ್ಞಾನ ಮಾತ್ರ ಹೆಂಗದದು? ಸರ್ವಬೋಧ ಸಮ. ಬೋಧ ಅಂದ್ರೆ ಜ್ಞಾನ. ಅವ್ರು ತಿಳಿದಂಥ ಜ್ಞಾನ. ಬೋಧ ಅಂದ್ರೆ ಜ್ಞಾನ ರೀ. ಹಾ, ಸರ್ವಭೂತ ಸಮ ಮುಕ್ತಿರಿತ್ಯ ಸ್ಥಿತಿ ಅಂದ್ರ ಅದ್ರ ಅರ್ಥ ಹೇಳ್ತಾರ್ರಿ. ಪ್ರಾರಬ್ಧ ಕರ್ಮಗಳು ಅನೇಕ ಪ್ರಕಾರವಾಗಿರುವುದರಿಂದ, ಪ್ರಾರಬ್ಧ ಕರ್ಮಗಳು ಅನೇಕ ಪ್ರಕಾರವಾಗಿರುವುದರಿಂದ, ಅನೇಕ ಅಂದ್ರೆ 12 ಪ್ರಕಾರ ಹೇಳ್ಯಾರ ನೋಡ್ರಿ. 12 ಪ್ರಕಾರ, ಒಂದ್ರದೊಳಗೆ 4, 4ರೊಳಗೆ 3 ಪ್ರಕಾರ, 3ರೊಳಗೆ 3, 4ಕ್ಕೆ 12 ಪ್ರಕಾರ. ತೀವ್ರ, ಮಧ್ಯ, ಮಂದ, ಸುಪ್ತ 4 ಪ್ರಕಾರ ಅದು ಇಲ್ರಿ ಅವರು. ತೀವ್ರ, ಮಧ್ಯ, ಮಂದ, ಸುಪ್ತ, ಇಚ್ಛಾ, ಅನಿಚ್ಛಾ, ಪರೇಚ್ಛ. ಅಲ್ಲಿ ತೀವ್ರದೊಳಗೆ 3 ಪ್ರಕಾರ, ಮಧ್ಯದೊಳಗೆ 3 ಪ್ರಕಾರ, ಮಂದದೊಳಗೆ 3 ಪ್ರಕಾರ, ಸುಪ್ತದೊಳಗೆ 3 ಪ್ರಕಾರ. 3 4 12 ಪ್ರಕಾರ. ಪ್ರಾರಬ್ಧ ಕರ್ಮಗಳು ಅನೇಕ ಪ್ರಕಾರವಿರುವುದರಿಂದ ಜ್ಞಾನಿಗಳ ವರ್ತನವು ಪರಸ್ಪರ ಭಿನ್ನ ಭಿನ್ನ ಅಂದ್ರೆ ವಿಲಕ್ಷಣಗಳಾಗಿರುತ್ತವೆ. ಆದ್ದರಿಂದ ಪಂಡಿತ ಜನರು ದೃಢ ಜ್ಞಾನದಿಂದ ಮೋಕ್ಷವನ್ನು ಪ್ರತಿಪಾದನೆ ಮಾಡುವಂಥ ಶಾಸ್ತ್ರಾರ್ಥ ವಿಷಯಗಳಲ್ಲಿ ಏನು ಪ್ರಾರಂಭರಾಗುವುದು ಯೋಗ್ಯವಲ್ಲ. ಏನಂದ್ರಿ? ಆದ್ದರಿಂದ ಪಂಡಿತ ಜನರು ದೃಢ ಜ್ಞಾನದಿಂದ ಮೋಕ್ಷವನ್ನು ಪ್ರತಿಪಾದನೆ ಮಾಡುವಂಥ ಶಾಸ್ತ್ರಾರ್ಥ ವಿಷಯಗಳಲ್ಲಿ ಭ್ರಾಂತರಾಗುವುದು ಯೋಗ್ಯವಲ್ಲ. ಅಂದ್ರೆ ಹಿಂಗ್ಯಾಕಂತ ಹಿಂಗ ಭ್ರಾಂತರಾಗುವುದು ಯೋಗ್ಯ ಅಲ್ಲ ಏನ್ರಿ? ಆ ಜ್ಞಾನಿಗಳು ತಮ್ಮ ತಮ್ಮ ಕರ್ಮಕ್ಕನುಸಾರವಾಗಿ ಕರ್ಮಗಳು ಹೇಗಿರುವವೋ ಹಾಗೆ ವಿಲಕ್ಷಣವಾಗಿ ವರ್ತಿಸಿರುತ್ತಾರೆ. ಒಬ್ಬ ಹಂಗನ ಒಬ್ಬ ಹಿಂಗನ. ಹಿಂಗ್ಯಾಕಂದ್ರ ಪ್ರಾರಬ್ಧ ಕರ್ಮ ಹಂಗವ, ಹಂಗಾರ ಅವರು
ಹಾ ಅವ್ರ ಪ್ರಾರಬ್ಧಗಳು ಹೆಂಗವ ಹಂಗ ಅವ್ರ ವರ್ತನದ. ಆದರೆ ಸರ್ವರ ಜ್ಞಾನವು ಸಮಾನವಾಗಿರುತ್ತದೆ. ಅವರು ಸರ್ವರ ಜ್ಞಾನ ಮಾತ್ರ, ಅವರು ಏನು ತಿಳಿದಾರ ಆ ಜ್ಞಾನ ಮಾತ್ರ ಸಮಾನದ. ಮತ್ತು ಮುಕ್ತಿಯು ಸಮಾನವಾಗಿರುತ್ತದೆ. ಈ ಪ್ರಕಾರವಾಗಿ ಇದು ಶಾಸ್ತ್ರ ಹಾಗೂ ವಿದ್ವಾನ್ ಪುರುಷರ ನಿರ್ಧಾರವಾಗಿರುತ್ತದೆ. ಇದು ಶಾಸ್ತ್ರ ಹಾಗೂ ವಿದ್ವಾನ್ ಪುರುಷರ ನಿರ್ಧಾರದ ಹಿಂಗ ಹೇಳುವುದು. ಟಿಪ್ಪಣಿಯಲ್ಲಿ ಬಂದಿತ್ರಮ್ಮ ಇದು 500. ಸಮಯ ಆಗಿತ್ತಂದ್ರೆ ಮತ್ತೆ ನಾಳಿನ ದಿವಸ ನೋಡೋಣ್ರಮ್ಮ. ಇಲ್ಲಿಯ ಪರ್ಯಂತರ ಸದ್ಗುರುಗಳ ಕೃಪಾಶೀರ್ವಾದದಿಂದ ನಡೆದ ಬಂದ ವಿಷಯ ಈ ವಾಗ್ರೂಪ ಸೇವೆ ಗುರುಪಾದದಲ್ಲಿ ಅರ್ಪಿಸಿ ಇವತ್ತಿನ ವಿಷಯಕ್ಕೆ ಮಂಗಲ ಹೇಳೋಣ್ರಿ. ಎಲ್ಲ ಮಹಾತ್ಮರ ಮಾತೆಯರ ಪಾದಕ್ಕೆ ನಮಸ್ಕಾರ ರೀ. ಮಂಗಲ ಹೇಳ್ರಿ.